ಹಲೋ ಮಗಳೇ ಅಮೂಲ್ಯ, ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೇನೆ ಅಮ್ಮ. ಸರಿ ಮಗಳೇ, ಈ ಸಲ ರಕ್ಷಾಬಂಧನಕ್ಕೆ ಇಲ್ಲಿ ಬಂದಾಗ ಒಂದು ವಾರ ಇದ್ದು ಹೋಗುವ ಹಾಗೆ ತಯಾರಿ ಮಾಡಿಕೊಂಡು ಬಾ. ಇಷ್ಟು ದಿನಗಳಾಯಿತು ನಿನ್ನನ್ನು ನೋಡಿ. ನಿನ್ನನ್ನು ನೋಡಲು ಕಾಯುತ್ತಿದ್ದೇನೆ. ಅಮೂಲ್ಯಾಳ ಅಮ್ಮ ಸುಜಾತ ಅವರು ಹೇಳಿದರು. ಆಗ ಅಮೂಲ್ಯ ಹೇಳಿದಳು, ಅಮ್ಮ, ಅತ್ತಿಗೆ ಕೂಡ ರಾಖಿ ಕಟ್ಟಲು ತವರು ಮನೆಗೆ ಹೋಗಬಹುದಲ್ಲವೇ? ಇಲ್ಲ ಮಗಳೇ, ಅವಳು ಹೋಗುತ್ತೇನೆಂದು ಹೇಳಿದ್ದಳು. ಆದರೆ ನಾನು ಹೋಗುವುದು ಬೇಡ ಎಂದಿದ್ದೇನೆ. ನನಗೆ ಮಂಡಿ ನೋವು ಇದೆ ಎನ್ನುವುದು ನಿನಗೂ ಗೊತ್ತಲ್ಲ. ನನಗೆ ಮಂಡಿ ನೋವು ತುಂಬ ಜಾಸ್ತಿಯಾಗಿದೆ. ನಿಮ್ಮ ಅತ್ತಿಗೆ ತವರು ಮನೆಗೆ ಹೋದರೆ ಮನೆಯ ಎಲ್ಲ ಕೆಲಸ ಯಾರು ಮಾಡುತ್ತಾರೆ? ನನ್ನಿಂದಂತೂ ಮಾಡಲಾಗುವುದಿಲ್ಲ. ಹೌದಮ್ಮ, ನೀನು ಈ ವಯಸ್ಸಿನಲ್ಲಿ ಅಷ್ಟು ಕೆಲಸ ಮಾಡಲು ಹೇಗೆ ಸಾಧ್ಯ? ಅಮೂಲ್ಯ ತನ್ನ ಕೋಣೆಯಲ್ಲಿ ಕುಳಿತು ಅಮ್ಮನೊಂದಿಗೆ ಮಾತನಾಡುತ್ತಿದ್ದಳು. ಆಗ ಅವಳ ಕಿವಿಗೆ ಜೋರಾದ ಧ್ವನಿ ಕೇಳಿಸಿತು. ಅವಳ ಅಮ್ಮ ಕೇಳಿದರು, ಯಾರಲ್ಲಿ ಮಗಳೇ? ಅಮ್ಮ, ಅದು ಸೋಮಶೇಖರ್ ಇರಬಹುದು. ಅವರು ಆಫೀಸ್ನಿಂದ ಬೇಗನೆ ಬಂದಿರಬಹುದು. ನಾನು ನಿಮ್ಮ ಜೊತೆ ಆಮೇಲೆ ಮಾತನಾಡುತ್ತೇನೆ. ಹೀಗೆ ಹೇಳಿ ಅವಳು ಫೋನ್ ಇಟ್ಟಳು. ಅಮೂಲ್ಯ, ನಿನಗೆ ಗೊತ್ತಿಲ್ಲವೇ, ಅಮ್ಮನಿಗೆ ಹುಷಾರಿಲ್ಲ ಎನ್ನುವುದು. ಹೀಗಿರುವಾಗ ನೀನು ಮನೆ ಕೆಲಸ ಮಾಡೋದನ್ನು ಬಿಟ್ಟು ರೂಮಿನಲ್ಲಿ ಕುಳಿತಿದ್ದೀಯಾ? ಅಲ್ಲಿ ಅಮ್ಮ ಒಬ್ಬರೇ ಬಟ್ಟೆ ಒಗೆಯುತ್ತಿದ್ದಾರೆ. ನೀನು ಸ್ವಲ್ಪ ಅವರ ಬಗ್ಗೆ ಕಾಳಜಿ ವಹಿಸು. ಅವರು BP ಪೇಷಂಟ್. ಅವರಿಗೆ ಈಗ ವಯಸ್ಸಾಗಿದೆ. ಆದರೆ ಈಗ ಏನಾಯಿತು? ನಾನು ದಿನಪೂರ್ತಿ ಕೆಲಸ ಮಾಡುತ್ತಿರುತ್ತೇನೆ. ಸುಸ್ತಾಗಿರುವುದರಿಂದ ಸ್ವಲ್ಪ ಸಮಯ ಕುಳಿತುಕೊಂಡಿದ್ದೇನೆ ಎಂದು ಅಮೂಲ್ಯ ಹೇಳಿದಳು. ಸರಿ, ಒಂದು ಕಪ್ ಚಹಾ ಮಾಡಿಕೊಡು. ತುಂಬ ತಲೆನೋವು ಇದೆ. ಅಮೂಲ್ಯ ಚಹಾ ಮಾಡಲು ಅಡುಗೆ ಮನೆಗೆ ಹೋದಳು. 1 ವರ್ಷದ ಹಿಂದೆ ಶಾರದಮ್ಮ ಅಮೂಲ್ಯಳನ್ನು ತನ್ನ ದೊಡ್ಡ ಮಗ ಸೋಮಶೇಖರ್ನಿಗೆ ಹೆಂಡತಿಯಾಗಿ ತನ್ನ ಸೊಸೆಯಾಗಿ ಮನೆ ತುಂಬಿಸಿಕೊಂಡಿದ್ದರು. ಚಿಕ್ಕ ಮಗ ಇನ್ನೂ ಮದುವೆ ಆಗಿರಲಿಲ್ಲ. ಸೋಮಶೇಖರ್ನ ಎದುರು ಅಮೂಲ್ಯ ಕೆಲಸ ಮಾಡುವವಳಂತೆ ತೋರಿಸಿಕೊಳ್ಳುತ್ತಿದ್ದಳು. ಅವನು ಆಫೀಸಿಗೆ ಹೋದ ನಂತರ ತನ್ನ ಅಮ್ಮನ ಜೊತೆ ಫೋನಿನಲ್ಲಿ ಮಾತನಾಡುತ್ತಾ ಕುಳಿತಿರುತ್ತಿದ್ದಳು. ಮನೆಯಲ್ಲಿ ಪಾತ್ರೆ ತೊಳೆಯುವುದು, ಕಸಗುಡಿಸಿ ನೆಲ ಒರೆಸಲು ಕೆಲಸದವಳನ್ನು ನೇಮಿಸಿದರು. ಮನೆಯ ಇನ್ನುಳಿದ ಕೆಲಸಗಳನ್ನು ಶಾರದಮ್ಮ ಮಾಡಬೇಕಿತ್ತು. ಅಮೂಲ್ಯಾಳನ್ನು ಸಹಾಯಕ್ಕೆ ಕರೆದರೆ ಅವಳು ಯಾವಾಗಲೂ ಏನಾದರೊಂದು ನೆಪ ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದಳು. ಇನ್ನು ಚಿಕ್ಕ ವಯಸ್ಸು, ಹೀಗಾಗಿ ಶಾರದಮ್ಮ ಅವಳಿಗೆ ಶುರುವಿನಲ್ಲಿ ಹೆಚ್ಚು ಕೆಲಸ ಮಾಡಲು ಹೇಳುತ್ತಿರಲಿಲ್ಲ. ಆದರೆ ಮದುವೆಯಾಗಿ 1 ವರ್ಷ ಕಳೆದರೂ ಅಮೂಲ್ಯ ಮನೆ ಕೆಲಸದಲ್ಲಿ ತೊಡಗಿಸಿಕೊಳ್ಳಲಿಲ್ಲ. ಶಾರದಮ್ಮ ಅವಳಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸಿದ್ದರು. ನೋಡು ಮಗಳೇ, ಈಗ ನೀನು ಮದುವೆಯಾಗಿ ತವರು ಮನೆಯಿಂದ ಅತ್ತೆ ಮನೆಗೆ ಬಂದಿದ್ದೀಯಾ. ಈಗ ನೀನು ಅತ್ತೆ ಮನೆಯ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊ. ಇಷ್ಟು ಹೇಳುತ್ತಿದ್ದಂತೆ ಅಮೂಲ್ಯ ಮನೆಯಲ್ಲಿ ದೊಡ್ಡ ರಂಪಾಟ ಮಾಡಿದಳು. ಈ ಮಾತಿನಿಂದಾಗಿ ಅಮೂಲ್ಯ ಮತ್ತು ಸೋಮಶೇಖರನ ನಡುವೆ ದೊಡ್ಡ ಜಗಳವೇ ನಡೆಯಿತು. ಇದರ ನಂತರ ಶಾರದಮ್ಮ ಅಮೂಲ್ಯಾಳಿಗೆ ಏನನ್ನು ಹೇಳದಿರುವುದೇ ಒಳ್ಳೆಯದು ಅಂದುಕೊಂಡರು. ಅಮೂಲ್ಯ ದಿನಪೂರ್ತಿ ಅಮ್ಮನೊಂದಿಗೆ ಇಲ್ಲವೇ ತನ್ನ ಫ್ರೆಂಡ್ಸ್ ಜೊತೆ ಮಾತನಾಡುತ್ತಾ ಕುಳಿತಿರುತ್ತಿದ್ದಳು. ತನ್ನ ಇಷ್ಟದಂತೆ ಬದುಕುತ್ತಿದ್ದಳು. ಸೋಮಶೇಖರ್ ಆಫೀಸ್ನಿಂದ ಮನೆಗೆ ಬರುವ ಸಮಯದಲ್ಲಿ ಅಡುಗೆ ಮನೆಗೆ ಹೋಗಿ ಸ್ವಲ್ಪ ಕೆಲಸ ಮಾಡಿ ತಾನೇ ಅಡುಗೆ ಮನೆಯ ಎಲ್ಲ ಕೆಲಸ ಮಾಡುತ್ತಿದ್ದೇನೆ ಎನ್ನುವಂತೆ ತೋರಿಸಿಕೊಳ್ಳುತ್ತಿದ್ದಳು. ಇಂದು ಸೋಮಶೇಖರ್ ಬೇಗನೆ ಮನೆಗೆ ಬಂದಿದ್ದರಿಂದ ತನ್ನ ಅಮ್ಮ ಈ ರೀತಿ ಕೆಲಸ ಮಾಡುತ್ತಿರುವುದನ್ನು ನೋಡಿ ಅವನು ಅಮೂಲ್ಯಾಳ ಮೇಲೆ ಕೂಗಾಡಿದನು. ಅಮೂಲ್ಯ ತನ್ನ ಗಂಡನಿಗೆ ಚಹಾ ಮಾಡಲು ಅಡುಗೆ ಮನೆಗೆ ಹೋಗಿದ್ದಳು. ಈ ಕಡೆ ಅಂಗಳದಲ್ಲಿ ಅಮ್ಮ ಜೋರಾಗಿ ಕೂಗಿಕೊಳ್ಳುವ ಶಬ್ದ ಕೇಳಿಸಿತು. ಏನಾಯ್ತಮ್ಮ? ಸೋಮಶೇಖರ್ ಓಡಿ ಬಂದು ನೋಡಿದನು. ಅವನ ಅಮ್ಮ ಅಂಗಳದಲ್ಲಿ ನೆಲದ ಮೇಲೆ ಕಾಲು ಜಾರಿ ಬಿದ್ದಿದ್ದರು. ಅವನೊಬ್ಬನಿಂದ ಮೇಲೆ ಎತ್ತಲು ಸಾಧ್ಯವಾಗಲಿಲ್ಲ. ಅವನು ಅಮೂಲ್ಯಾಳನ್ನು ಕೂಗಿದನು. ಅಮ್ಮನನ್ನು ನಿಧಾನಕ್ಕೆ ಎತ್ತಿ 2 ಭುಜಗಳನ್ನು ಹಿಡಿದುಕೊಂಡು ಕೋಣೆಗೆ ಕರೆದುಕೊಂಡು ಬಂದರು. ಅವರ ಕಾಲಿನಲ್ಲಿ ತುಂಬ ನೋವಿತ್ತು. ಅವರನ್ನು ಡಾಕ್ಟರ್ ಹತ್ರ ಕರೆದುಕೊಂಡು ಹೋದರು. ದೇವರ ದಯೆಯಿಂದ ಮೂಳೆಗೆ ಯಾವುದೇ ಏಟು ಆಗಿಲ್ಲ. ಡಾಕ್ಟರ್ ಹೀಗೆ ಹೇಳಿದ್ದರಿಂದ ಸೋಮಶೇಖರ್ನ ಹೋದ ಉಸಿರು ಬಂದಂತಾಯಿತು. ಕಾಲು ಉಳುಕಿದ್ದರಿಂದ ಸ್ವಲ್ಪ ನೋವಿದೆ. ಈಗ ಸ್ವಲ್ಪ ದಿವಸ ನಿಮ್ಮ ಅಮ್ಮನಿಗೆ ರೆಸ್ಟ್ ಬೇಕು. ಅವರು ಅಮ್ಮನನ್ನು ಮನೆಗೆ ಕರೆದುಕೊಂಡು ಬಂದರು. ಅಮೂಲ್ಯ, ಡಾಕ್ಟರ್ ಹೇಳಿದ್ದಾರೆ ಅವರಿಗೆ ಪೂರ್ಣ ಬೆಡ್ ರೆಸ್ಟ್ ಬೇಕು. ನೀನು ಅವರ ಕಾಳಜಿಯನ್ನು ತೆಗೆದುಕೊಳ್ಳಬೇಕು. ಅವರಿಗೆ ಯಾವುದೇ ತೊಂದರೆ ಆಗಬಾರದು. ಸೋಮಶೇಖರ್ ಅಮೂಲ್ಯಾಳಿಗೆ ಹೇಳಿದನು. ಅಮೂಲ್ಯ ಸರಿ ಎನ್ನುವಂತೆ ತಲೆ ಆಡಿಸಿದಳು. ಇದು ಕಳೆದು 3 ದಿನಗಳಾಗಿದ್ದವು. ಏನು ಹೇಳಲಿ ಅಮ್ಮ, ನನ್ನ ಅತ್ತೆ ಹಾಸಿಗೆ ಹಿಡಿದಿದ್ದಾರೆ. ನನ್ನ ತಲೆ ಮೇಲೆ ಆಪತ್ತು ಬಂದು ಕುಳಿತಿದೆ. ದಿನಪೂರ್ತಿ ಮನೆ ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಹೋಗುತ್ತಿದ್ದೇನೆ. 3 ದಿನಗಳಾದವು. ಹಾಸಿಗೆ ಮೇಲಿಂದ ಎದ್ದೇಳುವ ಸೂಚನೆಯೇ ಕಾಣುತ್ತಿಲ್ಲ. ಅಮೂಲ್ಯ ತನ್ನ ಅಮ್ಮನಿಗೆ ಫೋನ್ ಮಾಡಿ ಹೇಳುತ್ತಿದ್ದಳು. ಆಗ ಸುಜಾತ ಅವರು ಹೇಳಿದರು, ಮಗಳೇ, ನನಗೆ ಅನಿಸುತ್ತಿದೆ ನಿನ್ನ ಅತ್ತೆಗೆ ಯಾವುದೇ ಏಟು ನೋವು ಆಗಿರುವುದಿಲ್ಲ. ಅವರು ನಾಟಕ ಮಾಡುತ್ತಾ ಹಾಸಿಗೆ ಮೇಲೆ ಮಲಗಿದ್ದಾರೆ. ನೀನು ಹೆಚ್ಚಿನ ಸೇವೆ ಮಾಡೋ ಅವಶ್ಯಕತೆ ಇಲ್ಲ. ಕೂತು ಊಟ ಮಾಡುತ್ತಿದ್ದರೆ ಮೇಲೇಳಲು ಮನಸ್ಸಾಗುವುದಿಲ್ಲ. ಹೌದಮ್ಮ, ನೀವು ಸರಿಯಾಗಿ ಹೇಳಿದ್ರಿ. ನಾನು ಇಂದು ಕಿಟಿ ಪಾರ್ಟಿಗೆ ಹೋಗುವ ಪ್ರೋಗ್ರಾಂ ಕ್ಯಾನ್ಸಲ್ ಮಾಡಿದ್ದೆ. ಈಗ ನನಗೆ ಅನಿಸುತ್ತದೆ ನಾನು ಕಿಟಿ ಪಾರ್ಟಿಗೆ ಹೋಗಬೇಕೆಂದು. ಅತ್ತೆಮ್ಮನನ್ನು ಅವರೇ ನೋಡಿಕೊಳ್ಳುತ್ತಾರೆ. ಸರಿಯಮ್ಮ, ನಾನು ಈಗ ಫೋನ್ ಇಡುತ್ತೇನೆ. ಪಾರ್ಟಿಯಿಂದ ಬಂದ ಮೇಲೆ ಫೋನ್ ಮಾಡುತ್ತೇನೆ.
ಮನೆ ಕೆಲಸ ಬಿಟ್ಟು ಅಮೂಲ್ಯ ಸಂಜೆ ಪಾರ್ಟಿಗೆ ಹೋದಳು. ಅವಳು ಅಂದುಕೊಂಡಿದ್ದಳು ಸೋಮಶೇಖರ್ ಮನೆಗೆ ಬರಲು ಇನ್ನೂ ತುಂಬ ಸಮಯ ಇದೆ ಎಂದು. ಆದರೆ 3 ದಿನಗಳ ನಂತರ ಅಮ್ಮನನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಬೇಕು ಎನ್ನುವುದು ಅವಳಿಗೆ ನೆನಪಿರಲಿಲ್ಲ. ಸೋಮಶೇಖರ್ ಅಮ್ಮನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಬೇಗನೆ ಮನೆಗೆ ಬಂದಿದ್ದನು. ಅವನು ನೋಡಿದನು. ಅಮ್ಮ ನಿಧಾನಕ್ಕೆ ಹೆಜ್ಜೆ ಹಾಕುತ್ತಾ ಅಡುಗೆ ಮನೆ ಕಡೆಗೆ ಹೋಗುತ್ತಿದ್ದರು. ಇದೇನಮ್ಮ, ಏನಾದರೂ ಕೆಲಸ ಇದ್ದರೆ ಅಮೂಲ್ಯಾಳಿಗೆ ಹೇಳಬಾರದಿತ್ತೆ? ಹಾಗೇನೂ ಇಲ್ಲ ಮಗ, ಗಂಟಲು ಒಣಗುತ್ತಿತ್ತು, ನೀರು ಕುಡಿಯಲು ಬಂದೆ. ಶಾರದಮ್ಮ ಹೇಳುತ್ತಿದ್ದಂತೆ ಗೇಟ್ ತೆರೆದ ಶಬ್ದವಾಯಿತು. ಹೆಗಲಿಗೆ ಬ್ಯಾಗ್ ಹಾಕಿಕೊಂಡು ಹೈ ಹೀಲ್ಸ್ ಚಪ್ಪಲಿ ಹಾಕಿಕೊಂಡು ಟಕ್ ಟಕ್ ಎಂದು ಶಬ್ದ ಮಾಡುತ್ತಾ ಅಮೂಲ್ಯ ಮನೆಯೊಳಗೆ ಬಂದಳು. ಎದುರಿಗೆ ಸೋಮಶೇಖರ್ನನ್ನು ನೋಡಿ ಅವಳು ಬೆಚ್ಚಿ ಬಿದ್ದಳು. ಅಮೂಲ್ಯ, ನೀನು ಎಲ್ಲಿಂದ ಬರುತ್ತಿದ್ದೀಯಾ? ಅಮೂಲ್ಯ ತಡಬಡಾಯಿಸುತ್ತಾ ಹೇಳಿದಳು. ಅದು ನಾನು ಕಿಟ್ಟಿ ಪಾರ್ಟಿ. ಅವಳು ಇಷ್ಟು ಹೇಳುತ್ತಿದ್ದಂತೆ ಸೋಮಶೇಖರ್ ಕೋಪಗೊಂಡು, ಏನು, ಅಮ್ಮನನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ನೀನು ಕಿಟ್ಟಿ ಪಾರ್ಟಿಗೆ ಹೋಗಿದ್ದೀಯಾ? ಹೌದು, ಏನಾಯಿತು? ನನಗೂ ನನ್ನದೇ ಆದ ಜೀವನ ಇದೆ. ಅಮೂಲ್ಯಾಳ ಮಾತು ಕೇಳುತ್ತಿದ್ದಂತೆ ಸೋಮಶೇಖರ್ನಿಗೆ ತುಂಬ ಕೋಪ ಬಂದಿತ್ತು. ಆದರೂ ಅವನು ಕೋಪವನ್ನು ತಡೆ ಹಿಡಿದುಕೊಂಡು ತನ್ನ ಅಮ್ಮನ ರೂಮಿಗೆ ಹೋದನು. ಈ ಕಡೆ ಸೋಮಶೇಖರ್ನ ತಮ್ಮ ರಾಜೇಶ್ ಆಫೀಸ್ನಿಂದ ಮನೆಗೆ ಬಂದನು ಮತ್ತು ಹೇಳಿದನು, ಅತ್ತಿಗೆ, ನನಗೆ ತುಂಬ ಹಸಿವಾಗುತ್ತಿದೆ, ಏನಾದರೂ ತಿಂಡಿ ಕೊಡಿ. ಅಮೂಲ್ಯ ಹಿಂಜರಿಕೆ ಇಲ್ಲದೆ ಹೇಳಿದಳು, ನೀವು ನನಗೆ ಆದೇಶ ಮಾಡಲು ನಾನು ನಿಮ್ಮ ದಾಸಿಯಲ್ಲ, ನಾನು ನಿಮ್ಮ ಮನೆ ಕೆಲಸದವಳು ಅಲ್ಲ, ದಿನಪೂರ್ತಿ ನಿಮ್ಮ ಸೇವೆ ಮಾಡಲು. ಈ ಮಾತನ್ನು ಕೇಳಿದ ರಾಜೇಶ್ ಕಕ್ಕಾಬಿಕ್ಕಿಯಾದನು. ಅಮ್ಮನ ರೂಮಿನೊಳಗೆ ಹೋಗುತ್ತಿದ್ದ ಸೋಮಶೇಖರ್ನ ಕಿವಿಯ ಮೇಲೆ ಈ ಮಾತು ಬೀಳುತ್ತಿದ್ದಂತೆ ಅವನ ರಕ್ತ ಕುದಿಯುತ್ತಿತ್ತು. ಅವನು ಅಮೂಲ್ಯಾಳ ಬಳಿ ಬಂದು ಅಮೂಲ್ಯಾಳ ಕೆನ್ನೆ ಮೇಲೆ ಜೋರಾಗಿ ಹೊಡೆದನು. ಕೆಟ್ಟ ಹೆಣ್ಣೆ, ನಾನು ಸುಮ್ಮನೆ ಇದ್ದೀನಿ ಎಂದರೆ ಅದರ ಅರ್ಥ ನೀನು ಬಾಯಿಗೆ ಬಂದಂತೆ ಮಾತನಾಡಬಹುದೆಂದು ಅಲ್ಲ. ಅಣ್ಣ, ಏನು ಮಾಡ್ತಾ ಇದ್ದೀಯಾ? ರಾಜೇಶ್ ಸೋಮಶೇಖರ್ನ ಕೈ ಹಿಡಿದು ಹೇಳಿದನು. ನೀವು ನನ್ನ ಮೇಲೆ ಕೈ ಮಾಡಿದ್ರಾ? ನಾನು ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ. ನಿಮ್ಮನ್ನು ಜೈಲಿಗೆ ಕಳುಹಿಸದಿದ್ದರೆ ನನ್ನ ಹೆಸರು ಅಮೂಲ್ಯನೇ ಅಲ್ಲ. ಕಣ್ಣಲ್ಲಿ ನೀರು ಹಾಕಿಕೊಂಡು ಅಮೂಲ್ಯ ಹೇಳಿದಳು ಮತ್ತು ಕಾಲನ್ನು ಒದ್ದು ಒಳಗೆ ಹೋಗಿ ಅವಳ ಅಮ್ಮನಿಗೆ ಫೋನ್ ಮಾಡಿದಳು. ಈ ಕಡೆ ಶಾರದಮ್ಮ ಸೋಮಶೇಖರ್ನಿಗೆ ಹೇಳಿದರು, ಮಗ, ಅವಳನ್ನು ತಡೆ, ಇಲ್ಲದಿದ್ದರೆ ತುಂಬ ದೊಡ್ಡ ಅನಾಹುತ ಆಗುತ್ತದೆ. ಅವಳು ಏನು ಮಾಡುತ್ತಾಳೋ ಮಾಡಿಕೊಳ್ಳಲಿ, ನೀವು ನಡೆಯಿರಿ, ಡಾಕ್ಟರ್ ಅಪಾಯಿಂಟ್ಮೆಂಟ್ ಟೈಮ್ ಆಯಿತು. ಹೀಗೆ ಹೇಳುತ್ತಾ ಅವನು ಶಾರದಮ್ಮನವರನ್ನು ಹಿಡಿದು ನಿಧಾನಕ್ಕೆ ನಡೆಸಿಕೊಂಡು ಗಾಡಿಯಲ್ಲಿ ಕೂರಿಸಿ ಆಸ್ಪತ್ರೆಗೆ ಕರೆದುಕೊಂಡು ಹೋದನು. ಈ ಕಡೆ ಸುಜಾತ ಅವರಿಗೆ ಅಮೂಲ್ಯಾಳ ಫೋನ್ ಬಂದಿತ್ತು. ಅವರು ಹೇಳಿದರು, ಎಷ್ಟು ಧೈರ್ಯ ಅವನಿಗೆ, ನೀನು ಈಗಲೇ ಫೋನ್ ಇಟ್ಟು ನಿನ್ನ ಬ್ಯಾಗ್ ರೆಡಿ ಮಾಡಿಕೊ, ನಾನು ಈಗಲೇ ನಿನ್ನನ್ನು ಕರೆದುಕೊಂಡು ಬರಲು ಅಲ್ಲಿಗೆ ಬರುತ್ತಿದ್ದೇನೆ. ಸರಿತಾ ಮಗಳೇ, ನಾನು ಅಮೂಲ್ಯಾಳನ್ನು ಕರೆದುಕೊಂಡು ಬರಲು ಹೋಗುತ್ತಿದ್ದೇನೆ. ಏನೆಂದುಕೊಂಡಿದ್ದಾರೆ ಆ ಜನರು ನಮ್ಮ ಬಗ್ಗೆ? ಹೀಗೆ ಹೇಳುತ್ತಾ ಅವರು ಮನೆಯಿಂದ ಹೊರಗಡೆ ಹೋದರು. ಸ್ವಲ್ಪ ಸಮಯದ ನಂತರ ಸುಜಾತ ಗಂಡ ಮನೋಹರ್ ತಮ್ಮ ಮಗ ದಿಗಂತ್ನ ಜೊತೆ ಅಂಗಡಿಯಿಂದ ಮನೆಗೆ ಬಂದರು. ಅವರು ಅಲ್ಲಿ ಇಲ್ಲಿ ನೋಡುತ್ತಾ ಸೊಸೆಗೆ ಹೇಳಿದರು, ಮಗಳೇ ಸರಿತಾ, ಸುಜಾತ ಎಲ್ಲಿಯೂ ಕಾಣಿಸುತ್ತಿಲ್ಲ, ಎಲ್ಲಿಗಾದರೂ ಹೋಗಿದ್ದಾಳೆಯೇ? ಹೌದು ಅಪ್ಪಾಜಿ, ಅಮ್ಮ ಅಮೂಲ್ಯಾಳನ್ನು ಕರೆದುಕೊಂಡು ಬರಲು ಹೋಗಿದ್ದಾರೆ. ಇದನ್ನು ಕೇಳಿದ ಮನೋಹರ್ ಹೇಳಿದರು, ಅಮೂಲ್ಯಾಳನ್ನು ಕರೆದುಕೊಂಡು ಬರಲು ಹೋಗಿದ್ದಾಳೆಯೇ? ಸರಿ, ಒಳ್ಳೆಯದು. ರಕ್ಷಾಬಂಧನ ಬರುತ್ತಿದೆ, ಇದಕ್ಕಾಗಿ ಕರೆದುಕೊಂಡು ಬರಲು ಹೋಗಿರಬಹುದು. ಇಲ್ಲ ಅಪ್ಪಾಜಿ, ಅಮೂಲ್ಯ ಮನೆಯಲ್ಲಿ ಜಗಳ ಆಗಿರಬಹುದು. ಇದನ್ನು ಕೇಳಿದ ಮನೋಹರ್ ಮತ್ತು ದಿಗಂತ್ ಚಿಂತೆಯಲ್ಲಿ ಮುಳುಗಿದರು. ನಂತರ ದಿಗಂತ್ ಹೇಳಿದರು, ಇಷ್ಟು ಬೇಗನೆ ನಿರ್ಧಾರ ತೆಗೆದುಕೊಳ್ಳುವ ಅವಶ್ಯಕತೆ ಏನಿತ್ತು? ಕೊನೆಯ ಪಕ್ಷ ಯಾರ ತಪ್ಪಿದೆ ಎಂದು ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಕಿತ್ತು. ಆಗ ಮನೋಹರ್ ಹೇಳಿದರು, ಮಗ, ಹಾಗೆ ಮಗಳ ಕಷ್ಟ ನೋಡಿ ಸುಮ್ಮನಿರಲು ಆಗುವುದಿಲ್ಲ ಅಲ್ಲವೇ? ಸ್ವಲ್ಪ ದಿನಗಳ ಮಟ್ಟಿಗೆ ಇಲ್ಲಿ ಇದ್ದರೆ ಪರಿಸ್ಥಿತಿ ತಿಳಿಯಾಗುತ್ತದೆ. ಹೀಗೆ ಹೇಳಿ ಅವರು ಕೈಕಾಲು ಮುಖ ತೊಳೆಯಲು ಹೋದರು. ನಂತರ ದಿಗಂತ್ ಹೇಳಿದನು, ಅಮ್ಮ ಕೂಡ ಅತಿಯಾಗಿ ಆಡುತ್ತಾರೆ, ಅಲ್ಲಿ ಜಗಳ ನಡೆಯಲಿ ಬಿಡಲಿ. ಅಮ್ಮ ಯಾವಾಗಲೂ ಅಮೂಲ್ಯಾಳನ್ನು ಮನೆಗೆ ಕರೆದುಕೊಂಡು ಬರಲು ತಯಾರಾಗಿರುತ್ತಾರೆ. ಎಲ್ಲವನ್ನೂ ಪರಿಶೀಲಿಸಿ ನೋಡಿದರೆ ತಪ್ಪು ಅಮೂಲ್ಯಾಳದೇ ಆಗಿರುತ್ತದೆ. ನೀವು ಸರಿಯಾಗಿ ಹೇಳಿದಿರಿ. ಅಮ್ಮನಿಗೆ ಅವಳ ತಪ್ಪು ಕಣ್ಣಿಗೆ ಕಾಣುವುದಿಲ್ಲ ಬಿಡಿ. ನೀವು ಅದರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಬೇಡಿ. ಫ್ರೆಶ್ ಆಗಿ ಬನ್ನಿ, ಊಟ ಹಾಕುತ್ತೇನೆ. ಹೀಗೆ ಹೇಳುತ್ತಾ ಸರಿತಾ ಅಡುಗೆ ಮನೆಗೆ ಹೋದಳು. ಸುಮಾರು 2 ಗಂಟೆಯ ನಂತರ ಸುಜಾತ ತಮ್ಮ ಮಗಳನ್ನು ಕರೆದುಕೊಂಡು ಮನೆಗೆ ಬಂದರು. ಆ ಸಮಯದಲ್ಲಿ ಮನೋಹರ್ ಹೊರಗೆ ಮಂಚದ ಮೇಲೆ ಮಲಗಿದ್ದರು. ನಾನು ಇಲ್ಲಿ ಮಗಳ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದರೆ ನೀವು ಆರಾಮಾಗಿ ನೆಮ್ಮದಿಯಿಂದ ನಿದ್ದೆ ಮಾಡುತ್ತಿದ್ದೀರಿ, ಸುಜಾತ ಅವರು ಕೋಪದಿಂದ ಹೇಳಿದರು. ಆಗ ಮನೋಹರ್ ಅವರು ನಿದ್ದೆಯಿಂದ ಎಚ್ಚರವಾದರು. ಅರೆ ಅಮೂಲ್ಯ ಮಗಳೇ, ನೀನು ಬಂದೆಯಾ? ಬಾ ಮಗಳೇ, ಕುಳಿತುಕೋ. ಆದರೆ ಸುಜಾತ, ನಿಮಗೆ ಮನೆಗೆ ಬರಲು ಏಕೆ ಇಷ್ಟು ತಡವಾಯಿತು? ಇದಕ್ಕೆ ಸುಜಾತ ಅವರು, ಒಂದು ಮುಖ್ಯವಾದ ಕೆಲಸ ಇತ್ತು, ಹೀಗಾಗಿ ಲೇಟಾಯಿತು ಎಂದರು. ಮುಖ್ಯವಾದ ಕೆಲಸ? ಅಂತಹ ಯಾವ ಮುಖ್ಯವಾದ ಕೆಲಸ ಇತ್ತು ಎಂದು ಮನೋಹರ್ ಕೇಳಿದರು. ಆಗ ಅಮೂಲ್ಯ ಮಾತು ಬದಲಾಯಿಸುತ್ತಾ ಹೇಳಿದಳು, ಅಪ್ಪಾಜಿ, ನಿಮಗೆ ನಿಮ್ಮ ಮಗಳ ಬಗ್ಗೆ ಕಾಳಜಿ ಇಲ್ಲ. ಅಮ್ಮ ನನ್ನ ಬಗ್ಗೆ ಎಷ್ಟೊಂದು ಕಾಳಜಿ ತೋರಿಸುತ್ತಾರೆ. ಆಗ ಸುಜಾತ ಹೇಳಿದರು, ಮಗಳೇ, ನಾನು ಇರುವಾಗ ನೀನು ಯೋಚಿಸುವ ಅಗತ್ಯ ಇಲ್ಲ.
ನಾನು ಅವರಿಗೆ ಎಂಥ ಪಾಠ ಕಲಿಸುತ್ತೇನೆಂದರೆ ಅವರು ಜೀವನ ಪೂರ್ತಿ ನೆನಪಿಟ್ಟುಕೊಳ್ಳಬೇಕು. ನೀನು ಇಲ್ಲಿ ಆರಾಮಾಗಿರು. ಏನಾದರೂ ಕೆಲಸ ಮಾಡಬೇಕೆನಿಸಿದರೆ ಮಾಡು, ಇಲ್ಲದಿದ್ದರೆ ಇಲ್ಲ. ಯಾರೂ ನಿನಗೆ ಏನು ಹೇಳುವುದಿಲ್ಲ. ನೋಡಿ, ನನ್ನ ಹೂವಿನಂಥ ಮಗಳು ಹೇಗೆ ಬಾಡಿ ಹೋಗಿದ್ದಾಳೆ. ಆಗ ಮನೋಹರ ಹೇಳಿದರು, ನಾವು ನಮ್ಮ ಮಗಳನ್ನು ಮದುವೆ ಮಾಡಿ ಕೊಟ್ಟಿದ್ದೇವೆ, ಮಾರಾಟ ಮಾಡಿಲ್ಲ. ನಮಗೆ ನಮ್ಮ ಮಗಳಿಗೆ 2 ಹೊತ್ತಿನ ಊಟ ನೀಡಲು ಹೇಗೆ ಭಾರವಾಗುತ್ತದೆ. ಆಗ ಸುಜಾತ ಹೇಳಿದರು, ಹೌದು ಮಗಳೇ, ನೀನು ಇಲ್ಲಿ ಕುಳಿತಿರು. ನಾನು ನಿನ್ನ ಅತ್ತಿಗೆಗೆ ಚಹಾ ತಂದು ಕೊಡಲು ತಿಳಿಸುತ್ತೇನೆ. ನಂತರ ಅಮೂಲ್ಯ ಹೇಳಿದಳು, ಅಮ್ಮ, ನಾನು ಒಳಗೆ ಬರುತ್ತೇನೆ. ನಾನು ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳುತ್ತೇನೆ. ಮನೋಹರ್ ಅವರ ವೃದ್ಧ ಅಮ್ಮ ಅಂಗಳದಲ್ಲಿ ಕುರ್ಚಿಯ ಮೇಲೆ ಕುಳಿತು ಈ ಎಲ್ಲ ದೃಶ್ಯವನ್ನು ನೋಡುತ್ತಿದ್ದರು. ಸುಜಾತ ಮತ್ತು ಅಮೂಲ್ಯ ಒಳಗೆ ಹೋದ ನಂತರ ಅವರು ತಮ್ಮ ಮಗನನ್ನು ಹತ್ತಿರ ಕರೆದು ಹೇಳಿದರು, ನೋಡು ಮನೋಹರ್, ಈಗ ಏನೆಲ್ಲ ನಡೆಯುತ್ತಿದೆ, ಇದು ಒಳ್ಳೆಯದಲ್ಲ. ಮಗಳಿಗೆ ಇಷ್ಟು ಸಲುಗೆ ಕೊಡುವುದು ಒಳ್ಳೆಯದಲ್ಲ. ನಾನು ಸುಜಾತಾಳಿಗೆ ಏನಾದರೂ ಹೇಳಿದರೆ ಅವಳು ನನಗೆ ಎದುರುತ್ತರ ಕೊಡುತ್ತಾಳೆ. ಹೀಗಾಗಿ ನೀನೇ ಅವಳಿಗೆ ಅರ್ಥ ಮಾಡಿಸು. ಸರಿ ಅಮ್ಮ, ನೀವು ಚಿಂತೆ ಮಾಡಬೇಡಿ, ಎಲ್ಲವೂ ಸರಿ ಹೋಗುತ್ತದೆ. ಹೀಗೆ ಹೇಳಿ ಅವರು ಕೋಣೆಗೆ ಹೋದರು. ಸರಿತಾ ಅಮೂಲ್ಯಾಳಿಗಾಗಿ ಚಹಾ ತೆಗೆದುಕೊಂಡು ಅವಳ ಕೋಣೆಗೆ ಬಂದಳು. ಅವಳ ಹತ್ತಿರ ಕುಳಿತುಕೊಂಡು ಕೇಳಿದಳು, ಅಂತಹ ಯಾವ ಘಟನೆ ನಡೆಯಿತು? ಏನು ಹೇಳಲಿ ಅತ್ತಿಗೆ? ಇಂಥ ಅತ್ತೆ ಮನೆ ಯಾವ ಶತ್ರುವಿಗೂ ಬೇಡ. ನನ್ನ ಮೇಲೆ ನನ್ನ ಗಂಡನಿಗೆ ಯಾವ ಸಿಟ್ಟಿದೆಯೋ ಗೊತ್ತಿಲ್ಲ. ಆಫೀಸ್ನಿಂದ ಬರುತ್ತಿದ್ದಂತೆ ನನಗೆ ಹೊಡೆಯಲು ಶುರು ಮಾಡುತ್ತಾರೆ. ಅವರಿಗೆ ಯಾವಾಗಲೂ ನಾನು ಏನೇ ಮಾಡಿದರೂ ಏನೇ ಮಾತನಾಡಿದರೂ ಎಲ್ಲದರಲ್ಲಿ ತಪ್ಪು ಹುಡುಕುತ್ತಾರೆ. ಅವರಿಗೆ ಅವರ ಅಮ್ಮನ ದುಃಖ ಕಷ್ಟಗಳು ಮಾತ್ರ ಕಣ್ಣಿಗೆ ಕಾಣಿಸುತ್ತವೆ. ಅಯ್ಯೋ ಅಮೂಲ್ಯ, ಮನೆಯಲ್ಲಿ ಇಂತಹ ಚಿಕ್ಕ ಪುಟ್ಟ ಘಟನೆಗಳು ನಡೆಯುತ್ತಿರುತ್ತವೆ. ನಾವು ಎಲ್ಲವನ್ನೂ ಶಾಂತ ಮನಸ್ಸಿನಿಂದ ತೆಗೆದುಕೊಳ್ಳಬೇಕು. ನೀನು ಪ್ರೀತಿಯಿಂದ ನಿನ್ನ ಗಂಡನಿಗೆ ತಿಳಿಸಿ ಹೇಳಿದರೆ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಅತ್ತಿಗೆ, ನಿಮಗೆ ಏನು ಅನಿಸುತ್ತದೆ? ನಾನು ಆ ಮನೆಗೆ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಿಲ್ಲ ಎಂದೆ. ಆದರೆ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದ ಮೇಲೆ ನಾನೇನು ಮಾಡಲಿ? ಅತ್ತಿಗೆ, ಅಣ್ಣ ತುಂಬ ಒಳ್ಳೆಯವರು. ಅವರು ನಿನ್ನೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಾರೆ. ಆದರೆ ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ. ಏನು ತೊಂದರೆ ಇಲ್ಲ ಅಮೂಲ್ಯ, ನಿನ್ನ ಅಣ್ಣ ಅವರೊಂದಿಗೆ ಮಾತನಾಡುತ್ತಾರೆ, ಎಲ್ಲವೂ ಸರಿ ಹೋಗುತ್ತದೆ. ಆದರೆ ಅತ್ತಿಗೆ, ನಾನಾಗಿರುವುದಕ್ಕೆ ಅವರೊಂದಿಗೆ ಇಷ್ಟು ದಿನದಿಂದ ಹೊಂದಿಕೊಂಡು ಹೋಗುತ್ತಿದ್ದೇನೆ. ಅಂಥ ಗಂಡ ಅತ್ತೆ ನಿಮಗೆ ಏನಾದರೂ ಸಿಕ್ಕಿದರೆ ನೀವು 1-2 ದಿನ ಕೂಡ ಅವರೊಂದಿಗೆ ಇರುತ್ತಿರಲಿಲ್ಲ. ಆಗ ಸರಿತಾ ಹೇಳಿದಳು, ಇಲ್ಲ ಅಮೂಲ್ಯ, ಆ ರೀತಿ ಇರುವುದಿಲ್ಲ. ನಾವು ಮನೆಯಲ್ಲಿ ಹೊಂದಿಕೊಂಡು ಹೋಗಲು ಸ್ವಲ್ಪ ಸಹಿಸಿಕೊಂಡು ಹೋಗಬೇಕಾಗುತ್ತದೆ. ಇದರಿಂದ ನಾವು ಕಳೆದುಕೊಳ್ಳುವುದು ಏನೂ ಇಲ್ಲ. ಎಷ್ಟು ಅಂತ ಸಹಿಸಿಕೊಂಡು ಹೋಗುವುದು ಅತ್ತಿಗೆ? ಈಗ ನೀವೇ ನೋಡಿ, ಅಮ್ಮ ನಿಮ್ಮನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಆದರೆ ನನ್ನ ಅತ್ತೆ ಯಾವಾಗಲೂ ನನ್ನ ಗಂಡನನ್ನು ನನ್ನ ವಿರುದ್ಧವಾಗಿ ಪ್ರಚೋದಿಸುತ್ತಾರೆ. ನಾವು ಬೇರೆಯವರಿಗೆ ತಿಳಿ ಹೇಳುವುದು ಸುಲಭ, ಆದರೆ ನಾವೇ ಅದನ್ನು ಅನುಭವಿಸಿದಾಗ ಮಾತ್ರ ನಮಗೆ ಅದರ ಕಷ್ಟ ಗೊತ್ತಾಗುತ್ತದೆ ಎಂದು ಅಮೂಲ್ಯ ಹೇಳಿದಾಗ ಸರಿತಾ ಸುಮ್ಮನಾದಳು. ಅವಳಿಗೆ ಅರ್ಥವಾಗಿತ್ತು, ಅಮೂಲ್ಯ ಯಾವುದೇ ಮಾತನ್ನು ಕೇಳಿಸಿಕೊಳ್ಳಲು ತಯಾರಿಲ್ಲ ಎಂದು. ಸರಿ, ನಾನು ಅಡುಗೆ ಮಾಡಲು ಹೋಗುತ್ತೇನೆ ಎಂದು ಹೇಳುತ್ತಾ ಸರಿತಾ ಅಲ್ಲಿಂದ ಎದ್ದು ಹೋದಳು. ಮಾರನೇ ದಿನ ರಕ್ಷಾಬಂಧನದ ಹಬ್ಬವಾಗಿತ್ತು. ಸರಿತಾ ಬೆಳಿಗ್ಗೆ ಬೇಗನೆ ಎದ್ದು ಹಬ್ಬದ ಅಡುಗೆ ಮಾಡಿದಳು. ಅಮೂಲ್ಯ ತನ್ನ ಅಣ್ಣ ದಿಗಂತ್ನಿಗೆ ರಾಖಿ ಕಟ್ಟಿದಳು. ನಂತರ ದಿಗಂತ್ ತಿಂಡಿ ತಿಂದು ತನ್ನ ತಂದೆಯೊಂದಿಗೆ ಅಂಗಡಿಗೆ ಹೋದನು. ನಂತರ ಸರಿತಾ ಅಮೂಲ್ಯ ಮತ್ತು ಸುಜಾತ ಅವರಿಗೆ ತಿಂಡಿ ಕೊಟ್ಟು ಅಡುಗೆ ಮನೆಗೆ ಪಾತ್ರೆ ತೊಳೆಯಲು ಹೋದಳು. ಈ ಕಡೆ ಸುಜಾತ ತನ್ನ ಮಗಳಿಗೆ ಹೇಳುತ್ತಿದ್ದಳು, ನೋಡಿದ್ಯಾ ಮಗಳೇ, ನಾನು ಹೇಳಿದ್ದೇನಲ್ಲ, ನೀನು ತವರು ಮನೆಯಲ್ಲಿ ಇದ್ದರೆ ನಿನಗೆ ಯಾವುದೇ ಕೊರತೆಯಾಗಲು ನಾನು ಬಿಡುವುದಿಲ್ಲ ಎಂದು. ನೀನು ನೆಮ್ಮದಿಯಾಗಿ ಕುಳಿತು ತಿಂಡಿ ತಿನ್ನು ಮತ್ತು ಆರಾಮಾಗಿರು. ಆ ಕಡೆ ಸೋಮಶೇಖರ್ನಿಗೆ ಫೋನ್ ಬಂದಿತ್ತು. ಹಲೋ, ಯಾರು? ಮಿಸ್ಟರ್ ಸೋಮಶೇಖರ್ ಮಾತನಾಡುತ್ತಿರುವುದೇ? ನಾವು ಪೊಲೀಸ್ ಸ್ಟೇಷನ್ನಿಂದ ಮಾತನಾಡುತ್ತಿರುವುದು. ನಿಮ್ಮ ವಿರುದ್ಧ ಒಂದು ಕಂಪ್ಲೇಂಟ್ ಬಂದಿದೆ. ನೀವು ಆದಷ್ಟು ಬೇಗನೆ ಪೊಲೀಸ್ ಸ್ಟೇಷನ್ಗೆ ಬಂದು ಬಿಡಿ. ಇದನ್ನು ಕೇಳಿದ ಸೋಮಶೇಖರ್ ದಿಗ್ಭ್ರಮೆಗೊಂಡನು. ಶಾರದಮ್ಮ ಗಾಬರಿ ಬಿದ್ದರು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ ಮೇಲೆ ಶಾರದಮ್ಮ ಸೋಮಶೇಖರ್ನಿಗೆ ಕೇಳಿದರು, ಪೊಲೀಸರು ಏನೆಂದು ಹೇಳಿದರು ಮಗ? ಸೋಮಶೇಖರ್ ಹತಾಶೆಯ ಧ್ವನಿಯಲ್ಲಿ ಹೇಳಿದನು, ಹೇಳಲು ಏನಿದೆ ಅಮ್ಮ, ಅಮೂಲ್ಯ ಮನೆಯವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತು ನಾವು ವರದಕ್ಷಿಣೆಗಾಗಿ ಅವಳಿಗೆ ಕಿರುಕುಳ ನೀಡುತ್ತಿದ್ದೇವೆ ಎಂದು ಹೇಳಿದ್ದಾರೆ. ಏನು? ಆದರೆ ಮಗ, ನಾವು ವರದಕ್ಷಿಣೆ ಹೆಸರೇ ಹೇಳಲಿಲ್ಲ. ಹೌದಮ್ಮ, ಆದರೆ ಅಮೂಲ್ಯ ಮನೆಯವರು ನಮ್ಮ ಮೇಲೆ ವರದಕ್ಷಿಣೆ ಹೆಸರಿನಲ್ಲಿ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಸಿಕ್ಕಿ ಹಾಕಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಮಗ, ನಾನು ಹೇಳುತ್ತಿದ್ದೇನೆ, ನೀನು ಒಮ್ಮೆ ಅವರ ಮನೆಗೆ ಹೋಗಿ ಶಾಂತ ರೀತಿಯಿಂದ ಮಾತನಾಡಿಕೊಂಡು ಬರುವುದು ಒಳ್ಳೆಯದು. ಇದು ಇಲ್ಲಿಗೆ ಮುಗಿದು ಹೋದರೆ ಒಳ್ಳೆಯದು. ಇಲ್ಲಮ್ಮ, ನಾನು ಅವರ ಎದುರು ತಲೆ ತಗ್ಗಿಸುವುದಿಲ್ಲ. ಆಗ ರಾಜೇಶ್ ಹೇಳಿದನು, ಅಣ್ಣ, ಅಮ್ಮ ಹೇಳುತ್ತಿರುವುದು ಸರಿಯಾಗಿದೆ. ಕೋರ್ಟ್ ಕೇಸಲ್ಲಿ ಸಿಕ್ಕಿ ಹಾಕಿಕೊಂಡರೆ ಹೊರಬರುವುದು ತುಂಬ ಕಷ್ಟ.
ಇಂದು ಸಾಯಂಕಾಲವೇ ಹೋಗಿ ಎದುರೆದುರು ಕುಳಿತು ಮಾತನಾಡು. ಸೋಮಶೇಖರ್ನಿಗೆ ಈ ಮಾತು ಸರಿ ಅನಿಸಿತು. ಈ ಕಡೆ ಅಮೂಲ್ಯಾಳ ತವರು ಮನೆಯಲ್ಲಿ ಸಂಜೆ ಮನೋಹರ್ರವರು ಮನೆಗೆ ಬಂದಾಗ ಅಮೂಲ್ಯ ಡ್ರಾಯಿಂಗ್ ರೂಮ್ನಲ್ಲಿ ಕುಳಿತು ಟಿವಿ ನೋಡುತ್ತಿದ್ದಳು. ಅಜ್ಜಿ ಕೂಡ ಅಲ್ಲಿಯೇ ಕುಳಿತಿದ್ದರು. ತಮ್ಮ ಮಗಳ ಹತ್ತಿರ ಕುಳಿತುಕೊಳ್ಳುತ್ತಾ ಮನೋಹರ್ರವರು ಹೇಳಿದರು, ಮಗಳೇ, ನಾನು ಹೇಳುತ್ತಿದ್ದೇನೆ, ನೀವು ಈ ವಿಷಯವನ್ನು ಪ್ರೀತಿಯಿಂದ ಕುಳಿತು ಮಾತನಾಡಿ ಬಗೆಹರಿಸಿಕೊಳ್ಳುವುದು ಒಳ್ಳೆಯದು. ಇದಕ್ಕೆ ಅಮೂಲ್ಯ ಹೇಳಿದಳು, ಇಲ್ಲ ಅಪ್ಪಾಜಿ, ನನ್ನ ಅತ್ತೆ ಆರಾಮಾಗಿ ಕುಳಿತುಕೊಳ್ಳುವುದು, ನಾನು ಗಾಣದೆತ್ತಿನಂತೆ ದುಡಿಯುವುದು, ಇದು ನನ್ನಿಂದ ಸಾಧ್ಯವಿಲ್ಲ. ಇದಕ್ಕೆ ಮನೋಹರ್ ಹೇಳಿದರು, ಆದರೆ ಮಗಳೇ, ಮನೆಯ ಕೆಲಸ ಮಾಡುವುದರಲ್ಲಿ ತಪ್ಪೇನಿದೆ? ಆಗ ಸುಜಾತ ಅವರು ಅಲ್ಲಿಗೆ ಬಂದು ಹತ್ತಿರದಲ್ಲಿದ್ದ ಕುರ್ಚಿಯ ಮೇಲೆ ಕುಳಿತುಕೊಂಡು ಹೇಳಿದರು, ಅಂದರೆ ನೀವು ಏನು ಹೇಳಲು ಹೊರಟಿದ್ದೀರಿ? ನನ್ನ ಮಗಳು ಆ ನರಕದಲ್ಲಿ ಇದ್ದು ಜೀವನ ನಡೆಸಬೇಕೇ? ಇದನ್ನು ಕೇಳಿದ ಅಜ್ಜಿಗೆ ಸುಮ್ಮನಿರಲು ಸಾಧ್ಯವಾಗಲಿಲ್ಲ. ಅರೆ ಸುಜಾತ, ನೀನು ಯಾವ ಮಾತು ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತಿದ್ದೀಯಾ? ಮನೋಹರ್ ಹೇಳುತ್ತಿರುವುದು ಕೂಡಿ ಬದುಕಿದರೆ ಅದರಲ್ಲಿರುವ ಸುಖ ಬೇರೆ ಯಾವುದರಲ್ಲಿಯೂ ಇಲ್ಲ ಎಂದು. ಅಮ್ಮ, ಇದು ನಮ್ಮ ಮಗಳ ವಿಷಯ, ಇದರಲ್ಲಿ ನೀವು ಮಧ್ಯೆ ಮಾತನಾಡಬೇಡಿ. 2 ಹೊತ್ತಿನ ಊಟ ಸಿಗುತ್ತದೆ, ಸುಮ್ಮನೆ ತಿಂದು ರಾಮನಾಮ ಜಪ ಮಾಡುತ್ತೀರಿ, ಇಲ್ಲದಿದ್ದರೆ ಸರಿ ಇರುವುದಿಲ್ಲ. ಹೀಗೆ ಮಾತುಕತೆ ನಡೆಯುತ್ತಿರುವಾಗ ಬಾಗಿಲ ಬೆಲ್ ಶಬ್ದವಾಯಿತು. ಸರಿತಾ ಹೋಗಿ ಬಾಗಿಲು ತೆರೆದಳು. ಎದುರಿಗೆ ಸೋಮಶೇಖರ್ ಮತ್ತು ಅವರ ಅಮ್ಮ ನಿಂತಿದ್ದರು. ಸರಿತಾ ಶಾರದಮ್ಮನ ಕಾಲು ಮುಟ್ಟಿ ನಮಸ್ಕರಿಸಿ ಅವರನ್ನು ಒಳಗೆ ಕರೆದಳು. ಮನೋಹರ್ ಅವರನ್ನು ಒಳಗೆ ಕರೆದು ಕುಳಿತುಕೊಳ್ಳಲು ಹೇಳಿದರು. ಸುಜಾತ ಕಣ್ಣು ಬಿಟ್ಟು ಹೇಳಿದಳು, ನಮ್ಮ ಮಗಳು ಕಣ್ಣೀರು ಹಾಕುತ್ತಾ, ನಿಮ್ಮ ಮನೆಯಲ್ಲಿ ಇರುವುದು ನಮಗೆ ಇಷ್ಟವಿಲ್ಲ, ನೀವು ಇಲ್ಲಿಗೆ ಏಕೆ ಬಂದಿರುವುದು? ಆಗ ಶಾರದಮ್ಮ ವಿನಮ್ರತೆಯಿಂದ ಹೇಳಿದರು, ನೋಡಿ ಅಕ್ಕ, ಆರಾಮಾಗಿ ಕುಳಿತು ಮಾತನಾಡೋಣ, ಆಗ ಮಾತ್ರ ಪರಿಹಾರ ಸಿಗುತ್ತದೆ. ನೀವು ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವಂತಹ ತಪ್ಪು ನಾವೇನು ಮಾಡಿದ್ದೇವೆ ಎಂದು ನಮಗೂ ಗೊತ್ತಾಗುತ್ತದೆ. ಆಗ ಅಮೂಲ್ಯ ಹೇಳಿದಳು, ಇಲ್ಲ ಇಲ್ಲ, ನೀವು ಯಾವುದೇ ತಪ್ಪು ಮಾಡಿಲ್ಲ, ತಪ್ಪೆಲ್ಲವೂ ನನ್ನದೇ. ನೀವು ನಿಮ್ಮ ಮಗನಿಗೆ ನನಗೆ ವಿಚ್ಛೇದನ ಕೊಡಲು ಹೇಳಿ ಮತ್ತು ನೀವು ಆರಾಮಾಗಿದ್ದು ನನ್ನ ಹಿಂದೆ ಬೀಳುವುದನ್ನು ಬಿಟ್ಟುಬಿಡಿ. ಅಮೂಲ್ಯ, ನೀನು ನಿನ್ನ ಅತ್ತೆಯೊಂದಿಗೆ ಯಾವ ರೀತಿ ಮಾತನಾಡುತ್ತಿದ್ದೀಯಾ ಎಂದು ಮನೋಹರ್ ಕೇಳಿದರು. ಆಗ ಸುಜಾತ ಹೇಳಿದರು, ಇವರ ಜೊತೆ ಇನ್ನು ಹೇಗೆ ಮಾತನಾಡಬೇಕಿತ್ತು? ನಮ್ಮ ಮಗಳಿಗೆ ಇಷ್ಟು ತೊಂದರೆ ಕೊಟ್ಟಿದ್ದಾರೆ, ಇವರಿಗೆ ಆರತಿ ಎತ್ತಬೇಕಿತ್ತೆ? ಆಗ ಸೋಮಶೇಖರ್ ಮೌನ ಮುರಿದು ಹೇಳಿದನು, ಅಮ್ಮ, ಯಾರು ಯಾರಿಗೆ ತೊಂದರೆ ಕೊಟ್ಟಿದ್ದಾರೆ ಎನ್ನುವುದು ನಮಗೆ ಗೊತ್ತಿದೆ. ಮೇಲಿಂದ ನಮ್ಮ ಮೇಲೆ ನೀವು ವರದಕ್ಷಿಣೆ ಹೆಸರಿನ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಈ ಮಾತು ಕೇಳುತ್ತಿದ್ದಂತೆ ಮನೋಹರ್ ಆಶ್ಚರ್ಯಗೊಂಡರು. ಈ ಕಡೆ ಸರಿತಾ ಮತ್ತು ದಿಗಂತ್ ಕಕ್ಕಾಬಿಕ್ಕಿಯಾಗಿದ್ದರು. ಯಾರಿಗೂ ಈ ವಿಷಯ ಗೊತ್ತಿರಲಿಲ್ಲ. ಆದರೆ ನಾವು ಯಾವುದೇ ಕಂಪ್ಲೇಂಟ್ ಕೊಟ್ಟಿಲ್ಲ ಎಂದು ಮನೋಹರ್ ಹೇಳಿದರು. ಆಗ ಸುಜಾತ ಹೇಳಿದರು, ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಇವರಿಗೆ ಎಷ್ಟು ಧೈರ್ಯ ನನ್ನ ಮಗಳ ಮೇಲೆ ಕೈ ಮಾಡಲು? ಆಗ ಸರಿತಾ ಎಲ್ಲರಿಗೂ ಚಹಾ ಮಾಡಿಕೊಂಡು ಬಂದಳು. ಶಾರದಮ್ಮ ಹೇಳಿದರು, ಅಣ್ಣ, ನಿಮ್ಮ ಮನೆಯಲ್ಲಿ ಸೊಸೆ ಇದ್ದಾಳೆ, ಅವಳು ಅತ್ತೆ ಮನೆ ಜವಾಬ್ದಾರಿಯನ್ನು ನಿಭಾಯಿಸುತ್ತಿಲ್ಲವೇ? ನಾನು ನಮ್ಮ ಸೊಸೆಯಿಂದ ಇದನ್ನು ಅಪೇಕ್ಷಿಸುವುದರಲ್ಲಿ ತಪ್ಪೇನಿದೆ? ನೀವು ನಮ್ಮ ಮೇಲೆ ಹೊರಿಸಿರೋ ಆರೋಪವನ್ನು ನಾವು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಅರೆ, ನಾನು ನಮ್ಮ ಸೊಸೆಯನ್ನು ಮಗಳ ರೀತಿ ನೋಡಿಕೊಂಡಿದ್ದೇನೆ. ನೀವು ನಮ್ಮ ಮಗಳನ್ನು ಎಂದಾದರೂ ನಿಮ್ಮ ಮಗಳಂತೆ ನೋಡಿಕೊಂಡಿದ್ದೀರಾ ಎಂದು ಸುಜಾತ ಕೇಳಿದರು. ಶಾರದಮ್ಮ ಕೈ ಮುಗಿದು ಹೇಳಿದರು, ಸರಿ ಅಕ್ಕ, ನಮ್ಮದೇ ತಪ್ಪು. ಈಗ ನಿಮ್ಮ ಮಗಳನ್ನು ನಮ್ಮ ಜೊತೆ ಕಳುಹಿಸಿಕೊಡಿ ಅಕ್ಕ. ನಾವು ಕೂಡ ನಮ್ಮ ಮಗಳು ಅತ್ತೆ ಮನೆಯಲ್ಲಿ ಖುಷಿಯಿಂದ ಜೀವನ ನಡೆಸುವುದನ್ನು ಬಯಸುತ್ತೇವೆ. ಮನೋಹರ್ ಅವರು ಮಾತನಾಡುತ್ತಿದ್ದರು. ಅಷ್ಟರಲ್ಲಿ ಸುಜಾತ ಅವರು ಅವರ ಮಾತನ್ನು ತೆಗೆದುಹಾಕುತ್ತಾ ಹೇಳಿದರು, ಆದರೆ ಇವರು ನಮ್ಮ ಮಗಳನ್ನು ಎಲ್ಲಿ ಬದುಕಲು ಬಿಡುತ್ತಾರೆ? ಸೋಮಶೇಖರ್ ಪ್ರತಿದಿನ ಅವಳನ್ನು ಹೊಡೆಯುತ್ತಾ ಬೈಯುತ್ತಾ ಇರುತ್ತಾನೆ. ಆಗ ಶಾರದಮ್ಮ ಹೇಳಿದರು, ನನ್ನ ಮಗ ಅವಳ ಮೇಲೆ ಒಮ್ಮೆ ಮಾತ್ರ ಕೈ ಮಾಡಿದ್ದಾನೆ, ಅದು ಕೂಡ ಅವಳು ಹದ್ದು ಮೀರಿ ವರ್ತಿಸಿದ್ದರಿಂದ. ನಂಬಿಕೆ ಬರದಿದ್ದರೆ ನಿಮ್ಮ ಮಗಳನ್ನೇ ಕೇಳಿ. ಆಗ ಮನೋಹರ್ ಅವರು ಹೇಳಿದರು, ಸುಜಾತ, ಎಲ್ಲರ ಮನೆಯಲ್ಲಿ ನಾನು ನೀನು ಎನ್ನುವುದು ಇದ್ದೇ ಇರುತ್ತದೆ. ಈಗ ಅವಳ ಅತ್ತೆ ಮನೆಯವರು ಕರೆಯಲು ಬಂದಿದ್ದಾರೆ, ಅವಳನ್ನು ಅವರ ಜೊತೆ ಕಳುಹಿಸಿಕೊಡುವುದು ಒಳ್ಳೆಯದು. ಸರಿತಾ ಹೇಳಿದಳು, ಹೌದು ಅಮ್ಮ, ಮಗಳ ಭವಿಷ್ಯ ಉತ್ತಮವಾಗಿರುವಂತೆ ನೋಡಿಕೊಳ್ಳುವುದು ಜಾಣತನ. ಇದಕ್ಕೆ ಸುಜಾತ ಹೇಳಿದರು, ನಾನು ನಮ್ಮ ಮಗಳನ್ನು ಅವರ ಮನೆಗೆ ಮದುವೆ ಮಾಡಿಕೊಟ್ಟು ಈಗಾಗಲೇ ಒಂದು ತಪ್ಪು ಮಾಡಿದ್ದೇನೆ. ಈಗ ಪುನಃ ಅವಳನ್ನು ಅವರ ಮನೆಗೆ ಕಳುಹಿಸಿ ಇನ್ನೊಂದು ತಪ್ಪು ಮಾಡುವುದಿಲ್ಲ. ಮತ್ತು ಅಕ್ಕ, ನೀವು ಹೇಗೆ ಬಂದಿದ್ದೀರಾ ಹಾಗೆ ವಾಪಸ್ ಹೋಗಿ. ನಾನು ಖಂಡಿತವಾಗಿ ನನ್ನ ಮಗಳನ್ನು ನಿಮ್ಮ ಮನೆಗೆ ಕಳುಹಿಸಿಕೊಡುವುದಿಲ್ಲ. ದಿಗಂತ್ ಕೂಡ ಅಮ್ಮನಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸಿದನು. ಆದರೆ ಸುಜಾತ ಯಾರ ಮಾತನ್ನು ಕೇಳಿ ಅಮೂಲ್ಯಾಳನ್ನು ಕಳುಹಿಸಲು ಸಿದ್ಧಳಿಲ್ಲ. ಇದನ್ನೆಲ್ಲ ಕೇಳಿದ ಸೋಮಶೇಖರ್, ಅಮ್ಮ, ನಾವು ಇನ್ನು ಇಲ್ಲಿ ಇದ್ದು ನಮ್ಮ ಗೌರವವನ್ನು ಕಳೆದುಕೊಳ್ಳುವುದು ಬೇಡ, ಈಗಲೇ ಇಲ್ಲಿಂದ ಹೋಗೋಣ. ಹೋಗುತ್ತಾ ಶಾರದಮ್ಮ ಹೇಳಿದರು, ಅಣ್ಣ, ಈ ವಿಷಯದಲ್ಲಿ ನೀವು ಒಂದು ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳುತ್ತೀರಿ ಎಂದು ನಂಬಿದ್ದೆ. ಆದರೆ ಯಾರು ಇಲ್ಲಿ ನಿಮ್ಮ ಮಾತನ್ನು ಕೇಳಲು ತಯಾರಿಲ್ಲ. ಹೀಗಿರುವಾಗ ನಮ್ಮ ಮಾತನ್ನು ಯಾರು ಕೇಳುತ್ತಾರೆ? ಸಾಧ್ಯವಾದರೆ ನೀವು ಕೊಟ್ಟಿರುವ ಸುಳ್ಳು ಕಂಪ್ಲೇಂಟನ್ನು ವಾಪಸ್ ತೆಗೆದುಕೊಳ್ಳಿ. ಸರಿ, ಈಗ ನಾವು ಹೊರಡುತ್ತೇವೆ. ಇಲ್ಲ ಅಕ್ಕ, ನಾವು ಕುಳಿತು ಮಾತನಾಡೋಣ ಎಂದು ಮನೋಹರ್ ಹೇಳಿದರು. ಆದರೆ ಸೋಮಶೇಖರ್ ಶಾರದಮ್ಮನನ್ನು ಕರೆದುಕೊಂಡು ಹೋದನು. ಮನೋಹರ್ ತನ್ನ ಹೆಂಡತಿಗೆ ಹೇಳಿದನು,
ನೀನು ಕೊಟ್ಟಿರುವ ಪೊಲೀಸ್ ಕಂಪ್ಲೇಂಟ್ ಈಗಿಂದೀಗಲೇ ವಾಪಸ್ ತೆಗೆದುಕೋ. ಅರೆ, ನನಗೆ ಏನು ಮಾಡಬೇಕು ಎನಿಸುತ್ತದೆಯೋ ಅದನ್ನು ನಾನು ಮಾಡುತ್ತೇನೆ. ನಿಮ್ಮ ಕೆಲಸ ನೀವು ನೋಡಿಕೊಳ್ಳಿ. ಸುಜಾತ, ನನಗೆ ಅನಿಸುತ್ತದೆ ನೀನು ನಿನ್ನ ಮಗಳನ್ನು ನೀನು ಬದುಕಲು ಬಿಡುವುದಿಲ್ಲ ಎಂದು. ನಿನ್ನ ಮಗಳ ಜೀವನವನ್ನು ನಿನ್ನ ಕೈಯಾರೆ ಹಾಳು ಮಾಡುತ್ತಿದ್ದೀಯಾ. ಅವರು ತಮ್ಮ ಸ್ವಾಭಿಮಾನವನ್ನು ಬದಿಗಿಟ್ಟು ಅಮೂಲ್ಯಳನ್ನು ಕರೆದುಕೊಂಡು ಹೋಗಲು ಬಂದಿದ್ದರು. ಆದರೆ ನಿನ್ನ ಕಾರಣದಿಂದ ಇದು ಸಾಧ್ಯವಾಗಲಿಲ್ಲ. ಆಗ ದಿಗಂತ್ ಕೇಳಿದನು, ಅಮೂಲ್ಯ, ಸತ್ಯವಾಗಿ ಹೇಳು, ಸೋಮಶೇಖರ್ ವರದಕ್ಷಿಣೆಗಾಗಿ ನಿನ್ನನ್ನು ಹೊಡೆಯುತ್ತಿದ್ದಾನೆ? ಏನಣ್ಣ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲವೇ? ಆಗ ಸುಜಾತ ಹೇಳಿದರು, ಇದನ್ನೆಲ್ಲ ಕೇಳಲು ಮನೆಯಲ್ಲಿ ನಾವು ದೊಡ್ಡವರು ಇದ್ದೇವೆ. ನೀನು ಪಂಚಾಯಿತಿ ಮಾಡೋ ಅಗತ್ಯ ಇಲ್ಲ. ಅಮ್ಮ, ಮನೆಯ ದೊಡ್ಡವರು ಇದನ್ನು ಸಂಭಾಳಿಸಿಕೊಂಡು ಹೋಗುವುದಾದರೆ ಈಗಾಗಲೇ ಅವಳ ಗಂಡನ ಮನೆಗೆ ಕಳುಹಿಸುತ್ತಿದ್ರಿ. ಆಗ ಅಮೂಲ್ಯ ಹೇಳಿದಳು, ಅಪ್ಪಾಜಿ, ನೀವೆಲ್ಲರೂ ಸೇರಿ ನನ್ನನ್ನು ಏಕೆ ನೇಣಿಗೆ ಹಾಕಬಾರದು? ನಿಮ್ಮ ಸಮಸ್ಯೆಯೂ ದೂರವಾಗುತ್ತದೆ ಮತ್ತು ನನ್ನ ಅತ್ತೆಯ ಮನೆಯವರ ಸಮಸ್ಯೆಯೂ. ಎಲ್ಲರೂ ಸೇರಿ ನನ್ನನ್ನು ಕಳುಹಿಸಿಕೊಡುವ ತಯಾರಿಯಲ್ಲಿ ಇದ್ದೀರಿ. ಅಮ್ಮ ಒಬ್ಬರೇ ನನ್ನನ್ನು ಅರ್ಥ ಮಾಡಿಕೊಂಡಿರುವುದು. ಆಗ ಸರಿತಾ ಹೇಳಿದಳು, ನೋಡು ಅಮೂಲ್ಯ, ನಾವು ಕೂಡ ನಿನ್ನ ಮನೆಯವರು, ನಿನ್ನ ಒಳ್ಳೆಯದನ್ನೇ ಬಯಸುತ್ತೇವೆ. ಈಗ ನೀನೇ ಯೋಚಿಸು, ನೀನು ಜೀವನ ಪರ್ಯಂತ ತವರು ಮನೆಯಲ್ಲಿ ಇರಲು ಸಾಧ್ಯವೇ? ಇದಕ್ಕೆ ಅಮೂಲ್ಯ ಹೇಳಿದಳು, ಅತ್ತಿಗೆ, ನಿನಗೆ ಒಳ್ಳೆಯ ಮನೆ ಸಿಕ್ಕಿದೆ, ಹೀಗಾಗಿ ನೀವು ಬಾಯಿಗೆ ಬಂದಂತೆ ಮಾತನಾಡುತ್ತೀರಿ ಎಂದು ಅಮೂಲ್ಯ ಹೇಳಿದಾಗ ಸುಜಾತ ಕೋಪದಿಂದ ಹೇಳಿದರು, ಸರಿತಾ, ನಿನ್ನ ಬುದ್ಧಿವಂತಿಕೆಯನ್ನು ನೀನೇ ಇಟ್ಟುಕೋ. ನಮಗೆ ಏನು ಮಾಡಬೇಕು ಎನ್ನುವುದು ಗೊತ್ತಿದೆ. ನೀನು ಹೋಗಿ ಅಡುಗೆ ಮನೆ ಕೆಲಸ ನೋಡಿಕೋ. ಸರಿತಾ ಅಡುಗೆ ಮನೆಗೆ ಹೋದಳು. ಮನೋಹರ್ ಮತ್ತು ದಿಗಂತ್ ಕೂಡ ಕೆಲಸದ ಮೇಲೆ ಹೊರಗೆ ಹೋದರು. ಸುಜಾತ ಮಗಳಿಗೆ ಹೇಳಿದರು, ಮಗಳೇ, ನಾನು ಇರುವವರೆಗೆ ನಿನಗೆ ನಿನ್ನ ಅತ್ತಿಗೆ ಆಗಲಿ ಬೇರೆ ಯಾರೇ ಆಗಲಿ ಏನಾದರೂ ಹೇಳಿದರೆ ಅವರನ್ನು ನಾನು ವಿಚಾರಿಸಿಕೊಳ್ಳುತ್ತೇನೆ. ಅಮೂಲ್ಯ ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದಳು, ಅಮ್ಮ, ನಾನು ಈ ಮನೆಯಲ್ಲಿ ಇರುವುದು ಯಾರಿಗೂ ಇಷ್ಟವಿಲ್ಲ. ಎಲ್ಲರೂ ನನ್ನನ್ನು ಕಳುಹಿಸುವುದರಲ್ಲೇ ಇದ್ದಾರೆ. ಇದಕ್ಕೆ ಸುಜಾತ ಹೇಳಿದರು, ನೀನು ಯೋಚನೆ ಮಾಡುವ ಅಗತ್ಯ ಇಲ್ಲ. ನೀನು ಆರಾಮಾಗಿರು. ನಾನು ನಿನ್ನ ಅತ್ತಿಗೆಗೆ ಹಲ್ವಾ ಮಾಡಲು ಹೇಳುತ್ತೇನೆ. ಆರಾಮಾಗಿ ಕುಳಿತು ತಿನ್ನು. ಸರಿ ಅಮ್ಮ, ನನಗೂ ಎಲ್ಲರ ಮಾತು ಕೇಳಿ ಮನಸ್ಸು ಕೆಟ್ಟು ಹೋಗಿದೆ. ನೀನು ಬೇಗನೆ ಹಲ್ವಾ ತೆಗೆದುಕೊಂಡು ಬಾ. ಹೀಗೆ ಹೇಳುತ್ತಾ ಅಮೂಲ್ಯ ಸೋಫಾ ಮೇಲೆ ಕುಳಿತುಕೊಂಡಳು. ಹೀಗೆ ಸುಮಾರು 15 ದಿನಗಳು ಕಳೆದು ಹೋಗಿದ್ದವು. ಒಂದು ದಿನ ಸರಿತಾ ತನ್ನ ರೂಮಿನಲ್ಲಿ ಕುಳಿತುಕೊಂಡಿದ್ದಳು. ಆಗ ದಿಗಂತ್ ಕೋಣೆಯೊಳಗೆ ಬಂದು ಹೇಳಿದನು, ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸುವುದೆನ್ನುವುದೇ ಅರ್ಥವಾಗುತ್ತಿಲ್ಲ. ಸರಿತಾ ಹೇಳಿದಳು, ನಾನು ಹೇಳುತ್ತಿದ್ದೇನೆ, ಆದಷ್ಟು ಬೇಗನೆ ಅಮೂಲ್ಯಳನ್ನು ಮನೆಗೆ ಕಳುಹಿಸಿದರೆ ಒಳ್ಳೆಯದು. ಸರಿತಾ, ನಾನು ಇದನ್ನೇ ಬಯಸುತ್ತಿದ್ದೇನೆ. ಆದಷ್ಟು ಬೇಗನೆ ಅವಳನ್ನು ಮನೆಗೆ ಕಳುಹಿಸಿದರೆ ಒಳ್ಳೆಯದು. ಇಲ್ಲದಿದ್ದರೆ ಅಕ್ಕಪಕ್ಕದವರಿಗೆ, ಸಂಬಂಧಿಕರಿಗೆ ಈ ವಿಷಯ ಗೊತ್ತಾದರೆ ಅವರ ಎದುರು ನಾವು ಗೌರವ ಕಳೆದುಕೊಳ್ಳಬೇಕಾಗುತ್ತದೆ ಎಂದು ದಿಗಂತ್ ಹೇಳಿದಾಗ ಸರಿತಾ ಹೇಳಿದಳು, ಆದರೆ ಇದು ಅಮ್ಮನಿಗೆ ಅರ್ಥವಾಗುತ್ತಿಲ್ಲ. ಆ ದಿನ ಮನೆಗೆ ಬಂದ ಅಮೂಲ್ಯ ಮನೆಯವರ ಮಾತು ಕೇಳಿದ ನಂತರ ಅಮೂಲ್ಯಳದೇ ತಪ್ಪು ಎಂದು ಅನಿಸುತ್ತಿದೆ. ಹೌದು ಸರಿತಾ, ಎಲ್ಲ ತಪ್ಪು ಅಮೂಲ್ಯಳದ್ದೇ ಇರುತ್ತದೆ. ನಾವು ಅವಳನ್ನು 23 ವರ್ಷ ಹಿಂದಿನಿಂದ ನೋಡುತ್ತಿದ್ದೇವೆ. ನನಗೆ ಅವಳ ಸ್ವಭಾವ ಗೊತ್ತಿಲ್ಲವೇ? ಆಗ ಸರಿತಾ ಹೇಳಿದಳು, ಆದರೆ ಅಮ್ಮ ಯಾವಾಗಲೂ ಅವಳ ಪರ ವಹಿಸಿಕೊಂಡು ಮಾತನಾಡುತ್ತಾರೆ. ಇದೇ ರೀತಿ ಮುಂದುವರಿದರೆ ಮನೆಯಲ್ಲಿ ಜಗಳವಾಗಲು ಶುರುವಾಗುತ್ತದೆ. ಅಮೂಲ್ಯ ಯಾವುದೇ ಕೆಲಸದಲ್ಲಿ ಕೈ ಹಾಕುವುದಿಲ್ಲ. ಊಟ ಮಾಡಿ ತಟ್ಟೆ ಕೂಡ ತೊಳೆಯುವುದಿಲ್ಲ. ಒಂದು ಲೋಟ ನೀರು ತುಂಬಿಸಿಕೊಂಡು ಕೂಡ ಕುಡಿಯುವುದಿಲ್ಲ. ಅಮ್ಮ ನನಗೆ ಆರ್ಡರ್ ಮಾಡುತ್ತಾರೆ, ನಾನೇ ತಂದು ಕೊಡಬೇಕು. ಮನೆಯಲ್ಲಿ ಜನರು ಹೆಚ್ಚಾದರೆ ಕೆಲಸ ಹೆಚ್ಚಾಗುವುದಿಲ್ಲವೇ? ದಿನಪೂರ್ತಿ ಕೆಲಸ ಮಾಡಿ ಮಾಡಿ ನನಗೂ ಸುಸ್ತಾಗುತ್ತದೆ. ನಾನು ಮನೆಯ ಕ್ಲೀನಿಂಗ್ ಕೆಲಸದಲ್ಲಿ ಸಹಾಯ ಕೇಳಿದರೆ ಅದನ್ನು ಮಾಡುವುದಿಲ್ಲ. ಅಡುಗೆ ಕೆಲಸದಲ್ಲಿ ಸಹಾಯ ಕೇಳಿದರೆ ಅದನ್ನು ಮಾಡುವುದಿಲ್ಲ. ಮೇಲಿಂದ ಹೇಳುತ್ತಾಳೆ, ನಾನು ಈ ಮನೆಯ ಕೆಲಸದವಳಲ್ಲ, ಅದು ನಿನ್ನ ಡ್ಯೂಟಿ, ನೀನೇ ಮಾಡು ಎನ್ನುತ್ತಾಳೆ. ಹೌದು ಸರಿತಾ, ನನಗೂ ಈ ವಿಷಯವಾಗಿ ಯೋಚನೆಯಾಗುತ್ತದೆ. ಅಮ್ಮ ಅವಳನ್ನು ತಲೆ ಮೇಲೆ ಕೂರಿಸಿಕೊಂಡಿದ್ದಾರೆ. ಇಲ್ಲದಿದ್ದರೆ ನಾನು ಈಗಾಗಲೇ ಅವಳಿಗೆ ಒಂದು ದಾರಿ ತೋರಿಸುತ್ತಿದ್ದೆ. ನೋಡಿ, ನಾನು ಬಯಸುವುದು ಇಷ್ಟೇ, ಈ ವಿಷಯವಾಗಿ ಮನೆಯಲ್ಲಿ ಯಾವುದೇ ಜಗಳ ನಡೆಯುವುದು ಬೇಡ. ಈ ರೀತಿ ನಡೆದರೆ ಸಮಾಜ ನಮ್ಮನ್ನು ನೋಡಿ ನಗುತ್ತದೆ. ಅವಳು ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ತೆಗೆಯುತ್ತಾಳೆ. ಅಮ್ಮ, ಅತ್ತಿಗೆ ನನಗೆ ಇಷ್ಟವಾದ ಪಲ್ಯ ಮಾಡಲಿಲ್ಲ, ಅವರಿಗೆ ನಾನು ಈ ಮನೆಯಲ್ಲಿ ಇರುವುದು ಇಷ್ಟ ಇಲ್ಲ ಎಂದು ಹೇಳುತ್ತಾಳೆ. ನಾನೇನು ಮಾಡಬೇಕು? ನನ್ನ ಸ್ಥಾನದಲ್ಲಿ ಬೇರೆ ಯಾರಾದರೂ ಇದ್ದರೆ ಈಗಾಗಲೇ ಮನೆಯಲ್ಲಿ ಜಗಳ ಶುರುವಾಗುತ್ತಿತ್ತು. ಆದರೆ ನಾನು ಸುಮ್ಮನೆ ಇದ್ದೇನೆ, ಇದು ನನಗೂ ಗೊತ್ತು ಸರಿತಾ. ಆಗ ಸರಿತಾ ಹೇಳಿದಳು, ನಾನು ಏನಾದರೂ ಹೇಳಿದರೆ ಅವಳು ನನಗೆ ಎದುರಾಗಿ ಹೇಳುತ್ತಾಳೆ, ನನ್ನ ಅಮ್ಮ ಎಷ್ಟು ಒಳ್ಳೆಯವಳು, ಅವರು ನಿನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಆದರೆ ಅವಳಿಗೆ ಗೊತ್ತಿಲ್ಲ, ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತದೆ ಎಂದು. ನಾನು ಮರ್ಯಾದೆ ಕಾರಣದಿಂದ ಸುಮ್ಮನೆ ಇದ್ದೇನೆ. ಜಗಳ ಮಾಡುವುದು ನನಗೆ ಇಷ್ಟ ಇಲ್ಲ. ಬೇಡ ಸರಿತಾ, ನೀನು ಏನು ಹೇಳಲು ಹೋಗಬೇಡ. ಅಮ್ಮ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಇದಕ್ಕಾಗಿ ನಾನು ಹೇಳುತ್ತಿರುವುದು, ನೀವು ಅವಳಿಗೆ ಪ್ರೀತಿಯಿಂದ ತಿಳಿಸಿ ಹೇಳಿ, ಅವಳಾಗಿ ಅವಳೇ ಗಂಡನ ಮನೆಗೆ ಹೋಗುವಂತೆ ಮಾಡಿ. ಸರಿ, ನಾನು ಅಮೂಲ್ಯಳಿಗೆ ತಿಳಿಸಿ ಹೇಳುತ್ತೇನೆ, ನೀನು ಅಡುಗೆ ಕೆಲಸ ಮುಗಿಸು. ಹೀಗೆ ಹೇಳಿ ದಿಗಂತ್ ಕೋಣೆಯಿಂದ ಹೊರಬಂದನು. ಅಮೂಲ್ಯ ಒಬ್ಬಳೇ ಕುಳಿತು ತನ್ನ ಮೊಬೈಲ್ನಲ್ಲಿ ಬ್ಯುಸಿಯಾಗಿದ್ದಳು. ಅವಳ ಹತ್ತಿರ ಕುಳಿತುಕೊಳ್ಳುತ್ತಾ ದಿಗಂತ್ ಕೇಳಿದನು,
ಅಮೂಲ್ಯ, ನಿನ್ನ ಮುಂದಿನ ಜೀವನದ ಬಗ್ಗೆ ಏನು ಯೋಚನೆ ಮಾಡಿದೀಯಾ? ಆಗ ಅಮೂಲ್ಯ ಕೋಪದಿಂದ ಹೇಳಿದಳು, ಅಣ್ಣ, ನಾನು ಗಂಡನ ಮನೆಗೆ ಹೋಗುತ್ತೇನೆ, ನಿಮಗೆ ಹೊರೆಯಾಗಿ ಇರುವುದಿಲ್ಲ. ಆದರೆ ಒಂದು ಕಂಡೀಷನ್. ಏನದು ಕಂಡೀಷನ್? ದಿಗಂತ್ ಆಶ್ಚರ್ಯದಿಂದ ಕೇಳಿದನು. ಅಮೂಲ್ಯ ಹೇಳಿದಳು, ನಾನು ಗಂಡನೊಂದಿಗೆ ಬೇರೆ ಮನೆಯಲ್ಲಿ ಉಳಿಯಲು ಇಷ್ಟಪಡುತ್ತೇನೆ. ದಿಗಂತ್ ತಲೆ ಮೇಲೆ ಕೈ ಹಾಕಿಕೊಂಡು ಹೇಳಿದನು, ಮನೆಯಲ್ಲಿ ಇರುವುದೇ 4 ಜನ, ಅದರಲ್ಲಿಯೂ ನೀನು ಬೇರೆ ಆಗಬೇಕು ಅಂದರೆ? ಯಾಕೆ ಅಣ್ಣ, 4 ಜನರ ಕೆಲಸ ಏನು ಕಡಿಮೆ ಇರುತ್ತದೆಯೇ? ಅತ್ತೆ ಯಾವಾಗಲೂ ಹಾಸಿಗೆ ಮೇಲೆ ಮಲಗಿರುತ್ತಾರೆ. ಇನ್ನು ನನ್ನ ಮೈದುನ, ಅವನ ಮದುವೆ ಮಾಡೋ ಸೂಚನೆ ಕಾಣುತ್ತಿಲ್ಲ. ಇನ್ನು ಅವನ ಮದುವೆ ಮಾಡೋದು, ಅದು ಕೂಡ ನನ್ನ ಕೆಲಸ ಆಗಿರುತ್ತದೆ. ಅಮೂಲ್ಯ, ಆ ವಿಚಾರ ಅವರಿಗೆ ಬಿಟ್ಟಿದ್ದು. ಆದರೆ ನಾನು 4 ಜನರನ್ನು ಬೇರೆ ಮಾಡುವ ವಿಷಯ ಒಪ್ಪಿಕೊಳ್ಳುವುದಿಲ್ಲ. ಸರಿ, ಹಾಗಿದ್ದರೆ ಬೇರೆ ಆಗದಿದ್ದರೆ ನಾನು ಮನೆಗೆ ಹೋಗುವುದಿಲ್ಲ. ಅಷ್ಟು ಜನರ ಕೆಲಸ ನನ್ನಿಂದ ಆಗುವುದಿಲ್ಲ. ಅದೇ ಸಮಯದಲ್ಲಿ ಸುಜಾತ ಅವರು ಅಲ್ಲಿಗೆ ಬಂದು ಕುಳಿತುಕೊಳ್ಳುತ್ತಾ ಹೇಳಿದರು, ಅಣ್ಣ ತಂಗಿ ಮಧ್ಯೆ ಏನು ಮಾತುಕತೆ ನಡೆಯುತ್ತಿದೆ? ಆಗ ಅಮೂಲ್ಯ ಹೇಳಿದಳು, ಏನು ಮಾತಿರುತ್ತದೆ? ಅಣ್ಣ ನನ್ನನ್ನು ಗಂಡನ ಮನೆಗೆ ಹೋಗಲು ಹೇಳುತ್ತಿದ್ದಾನೆ. ಓ ದೇವರೇ, ಇವನನ್ನು ನೋಡು, ಇವಳನ್ನು ಗಂಡನ ಮನೆಗೆ ಕಳುಹಿಸುವ ಹಠ ತೊಟ್ಟು ಕುಳಿತಿದ್ದಾನೆ. ಅವಳು ತವರು ಮನೆಗೆ ಬಂದು ಉಳಿದರೆ ಅಂತಹ ದೊಡ್ಡ ತಪ್ಪೇನಿದೆ? ನನ್ನ ಮಗಳ ಮೇಲೆ ನಿನಗೆ ಪ್ರೀತಿ ಇಲ್ಲವೇ? ಸುಜಾತ ಅವರು ಹೇಳಿದಾಗ ದಿಗಂತ್ ಹೇಳಿದನು, ಅಮ್ಮ, ಈಗ ನೀನು ಅವಳನ್ನು ತಲೆ ಮೇಲೆ ಹೊತ್ತು ಮೆರೆಸುತ್ತಿದ್ದೀಯಾ? ಆಮೇಲೆ ನೀವೇ ಪಶ್ಚಾತ್ತಾಪ ಪಡುತ್ತೀರಿ. ಅಮ್ಮ, ಈಗ ನಾನು ಒಂದು ಕೆಲಸ ಮಾಡುತ್ತೇನೆ. ಮೌನವಾಗಿ ಅತ್ತೆ ಮನೆಗೆ ಹೋಗುತ್ತೇನೆ. ಆದರೆ ಅಲ್ಲಿ ನನಗೆ ಪುನಃ ತೊಂದರೆ ಕೊಟ್ಟರೆ ನಾನು ಸಹಿಸಿಕೊಳ್ಳುತ್ತೇನೆ. ಆದರೆ ಸಹಿಸಿಕೊಳ್ಳಲು ಆಗದೇ ಇದ್ದರೆ ಎಲ್ಲಾದರೂ ಹೋಗಿ ಸಾಯುತ್ತೇನೆ. ಕೊನೆಯ ಪಕ್ಷ ಇವರಿಗಾದರೂ ನೆಮ್ಮದಿ ಸಿಗುತ್ತದೆ ಎಂದು ಅಮೂಲ್ಯ ಹೇಳಿದಾಗ ದಿಗಂತ್ ಹೇಳಿದನು, ನನಗೆ ಅವರ ಬಗ್ಗೆ ಚೆನ್ನಾಗಿ ಗೊತ್ತು. ನೀನು ಮಾತು ಕಡಿಮೆ ಮಾಡಿಕೊಂಡು ಅತ್ತೆ ಮನೆಯ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸು. ನೋಡಿದ್ರಾ ಅಮ್ಮ, ನನ್ನ ತವರು ಮನೆಯಲ್ಲಿ ನನಗೆ ಶತ್ರುಗಳಿದ್ದಾರೆ. ಮೊಸಳೆ ಕಣ್ಣೀರು ಸುರಿಸುತ್ತಾ ಅಮೂಲ್ಯ ಹೇಳಿದಾಗ ಸುಜಾತ ಅವರು ಹೇಳಿದರು, ಮಗಳೇ, ನೀನು ಇಲ್ಲಿ ಇರುವುದರಿಂದ ಯಾರಿಗಾದರೂ ತೊಂದರೆ ಆದರೆ ಅವರು ಇಲ್ಲಿಂದ ಹೋಗಬಹುದು. ಆದರೆ ನಾನು ನಿನ್ನನ್ನು ಎಲ್ಲಿಗೂ ಹೋಗಲು ಬಿಡುವುದಿಲ್ಲ. ಮತ್ತೆ ದಿಗಂತ್, ನಿನಗೆ ಹಗಲು ರಾತ್ರಿ ನಿಂತರೂ ಕುಳಿತರೂ ಇದೊಂದೇ ಕೆಲಸವೇ? ನಾವು ಅವಳ ಅಪ್ಪ ಅಮ್ಮ ಇನ್ನೂ ಬದುಕಿದ್ದೇವೆ. ನಿನಗೆ ಅವಳ ಚಿಂತೆ ಬೇಡ. ಸರಿ ಅಮ್ಮ, ನಾನು ಅವಳ ಒಳ್ಳೆಯದನ್ನು ಬಯಸಿದ್ದೆ. ಆದರೆ ನನ್ನ ಮಾತು ಯಾರು ಅರ್ಥ ಮಾಡಿಕೊಳ್ಳಲು ತಯಾರಿಲ್ಲದಿದ್ದರೆ ನಿಮಗೆ ಇಷ್ಟ ಬಂದಂತೆ ಮಾಡಿಕೊಳ್ಳಿ. ನಾನು ಮುಂದೇನು ಹೇಳುವುದಿಲ್ಲ. ಹೀಗೆ ಹೇಳಿ ದಿಗಂತ್ ಅಲ್ಲಿಂದ ಎದ್ದು ಹೊರಟು ಹೋದನು. ಸರಿತಾ ಅಲ್ಲೇ ಹಿಂದೆ ನಿಂತು ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದಳು. ಸುಜಾತ ಹೇಳಿದಳು, ಒಂದೋ ಈ ಮನೆಯವರು, ಎರಡನೇದಾಗಿ ಅಕ್ಕಪಕ್ಕದವರು. ಅವರು ನನ್ನ ಹತ್ತಿರ ಕೇಳುತ್ತಾರೆ, ಸುಜಾತ, ನಿಮ್ಮ ಮಗಳು ಯಾವಾಗ ಮನೆಗೆ ಹೋಗುತ್ತಾಳೆ? ಅವಳ ಅತ್ತೆ ಮನೆಯವರು ಇಷ್ಟು ದಿನ ಅವಳನ್ನು ಹೇಗೆ ಕಳುಹಿಸಿದ್ದಾರೆ ಎಂದು. ಆಗ ಅಮೂಲ್ಯ ಹೇಳಿದಳು, ನನಗೆ ಅರ್ಥವಾಗುತ್ತಿಲ್ಲ. ನಾನು ನನ್ನ ತವರು ಮನೆಗೆ ಬಂದರೆ ಇವರಿಗೇಕೆ ಹೊಟ್ಟೆ ನೋವು? ಆಗ ಅಲ್ಲಿಗೆ ಬಂದ ಸರಿತಾ ಹೇಳಿದಳು, ಅಮೂಲ್ಯ, ಇದು ಸಮಾಜ. ಇಲ್ಲಿ ಇಂತಹ ಪ್ರಶ್ನೆಗಳು ಕೇಳುವುದು ಸಾಮಾನ್ಯ. ಹೀಗಾಗಿ ನಮ್ಮ ಮನೆಯಲ್ಲಿ ನಾವು ಇರುವುದೇ ಒಳ್ಳೆಯದು. ಸಾಕಮ್ಮ, ಈಗ ನನ್ನ ಸಹನೆ ಮುರಿದು ಹೋಗಿದೆ. ನಾನು ಬದುಕಿದ್ದರೂ ಸತ್ತರೂ ಇಲ್ಲಂತೂ ಇರುವುದಿಲ್ಲ. ನೀನ್ಯಾಕೆ ಹೋಗುತ್ತೀಯಾ? ನಾವು ಅಮ್ಮ ಮಗಳು ಈ ಮನೆಯಲ್ಲೇ ಇರುತ್ತೇವೆ. ಯಾರು ಏನು ಬೇಕಾದರೂ ಹೇಳಿಕೊಳ್ಳಲಿ. ಆದರೆ ನಿನ್ನ ಮಗ ಸೊಸೆ ನನ್ನನ್ನು ಬದುಕಲು ಬಿಡುವುದಿಲ್ಲ. ಮಗಳೇ, ಅವರು ಒಂದು ಮಾತನಾಡಿದರೆ ನೀನು 4 ಮಾತನಾಡು. ನೀನು ಯಾರನ್ನು ಸಹಿಸಿಕೊಂಡು ಬದುಕುವ ಅಗತ್ಯ ಇಲ್ಲ. ಅಯ್ಯೋ ಅಮ್ಮ, ನಾನು ನಿಮ್ಮ ಮಗಳು. ಸಹಿಸಿಕೊಂಡು ಬದುಕುವುದು ನನ್ನ ರಕ್ತದಲ್ಲೇ ಇಲ್ಲ. ಸಹಿಸಿಕೊಂಡು ಬದುಕುವುದಾದರೆ ನಾನು ನನ್ನ ಅತ್ತೆ ಮನೆಯಲ್ಲಿ ಇರುತ್ತಿರಲಿಲ್ಲವೇ? ನಡೆಯಿರಿ ಅಮ್ಮ, ಒಳಗೆ ಹೋಗಿ ಟಿವಿ ನೋಡೋಣ. ಹೀಗೆ ಹೇಳುತ್ತಾ ಅಮೂಲ್ಯ ಎದ್ದು ಹೋದಳು. ಸುಜಾತ ಅವರು ಅವಳ ಹಿಂದೆ ಹಿಂದೆ ಹೋದರು. ಅಂಗಳದಲ್ಲಿ ಕುಳಿತು ಅಜ್ಜಿ ಇದನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದರು. ಅವರು ಸನ್ನೆ ಮಾಡಿ ಸರಿತಾಳನ್ನು ತಮ್ಮ ಹತ್ತಿರ ಕರೆದು ಹೇಳಿದರು, ನೋಡು ಮಗಳೇ, ಈ ಅಮ್ಮ ಮಗಳು ಯಾರ ಮಾತಿಗೂ ಬಗ್ಗುವಂತೆ ಕಾಣುತ್ತಿಲ್ಲ. ಆದರೆ ಅಜ್ಜಿ, ನಾನೇನು ಮಾಡಲಿ? ಅವರು ಎಷ್ಟೇ ಅರ್ಥ ಮಾಡಿಸಿದರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಮೊಮ್ಮಗಳೇ, ಹಳೆಯ ಗಾದೆ ಮಾತೊಂದು ಇದೆ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ನೀನು ಇನ್ನು ಮುಂದೆ ನಿನ್ನ ಬುದ್ಧಿವಂತಿಕೆಯನ್ನು ತೋರಿಸು. ಸರಿತಾ ಅಜ್ಜಿಯ ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಳು. ನೀವು ಸರಿಯಾಗಿ ಹೇಳಿದ್ರಿ ಅಜ್ಜಿ. ಈಗ ಏನಾದರೂ ಮಾಡಲೇಬೇಕು. ಯೋಚನೆ ಮಾಡುತ್ತಾ ಸರಿತಾ ಅಡುಗೆ ಮನೆಗೆ ಹೋದಳು. ಆಗ ಅವಳಿಗೆ ಅಮೂಲ್ಯಾಳ ಮೊಬೈಲ್ ರಿಂಗ್ ಆಗಿರೋ ಶಬ್ದ ಕೇಳಿಸಿತು. ಸರಿತಾ ಹೊರಗೆ ಹೋಗಿ ನೋಡಿದಳು. ಅಮೂಲ್ಯ ಫೋನಿನಲ್ಲಿ ಮಾತನಾಡುತ್ತಿದ್ದಳು. ಅಲ್ಲ, ಸಿವಿಣಿಯಂತೆ ಗರ್ಜಿಸುತ್ತಿದ್ದಳು. ನಿಮಗೆ ಸ್ವಲ್ಪವೂ ನಾಚಿಕೆ ಇಲ್ಲವೇ? ನಾನು ಎಷ್ಟು ಸಲ ಹೇಳಿದ್ದೇನೆ ನಾನು ಆ ಮನೆಗೆ ವಾಪಸ್ ಬರುವುದಿಲ್ಲ ಎಂದು. ನಿಮಗೆ ಏಕೆ ಅರ್ಥವಾಗುತ್ತಿಲ್ಲ? ಆ ಕಡೆಯಿಂದ ಶಾರದಮ್ಮನ ಧ್ವನಿ ಕೇಳಿಸಿತು. ಮಗಳೇ, ಇನ್ಮೇಲೆ ನಿನಗೆ ಈ ಮನೆಯಲ್ಲಿ ಯಾವುದೇ ತೊಂದರೆ ಆಗುವುದಿಲ್ಲ. ಸೋಮಶೇಖರ್ನಿಂದ ಯಾವುದೇ ತಪ್ಪು ನಡೆಯುವುದಿಲ್ಲ. ಎಲ್ಲವನ್ನು ಮರೆತು ಮನೆಗೆ ವಾಪಸ್ ಬಾ. ಆಗ ಅಮೂಲ್ಯಳ ಕೈಯಿಂದ ಫೋನ್ ತೆಗೆದುಕೊಂಡು ಸುಜಾತ ಮಾತನಾಡಿದರು. ಅಕ್ಕ, ನಮ್ಮ ಮಗಳು ನಿಮ್ಮ ಮನೆಗೆ ಬರಬೇಕೆಂದರೆ ನಮ್ಮದು ಒಂದು ಕಂಡೀಷನ್ ಇದೆ. ಸೋಮಶೇಖರ್ ನನ್ನ ಮಗಳೊಂದಿಗೆ ಬೇರೆ ಮನೆಯಲ್ಲಿ ವಾಸಿಸುವುದಾದರೆ ನಾನು ನನ್ನ ಮಗಳನ್ನು ಕಳುಹಿಸಿಕೊಡುತ್ತೇನೆ. ನಿಮಗೂ ನಿಮ್ಮ ಚಿಕ್ಕ ಮಗನಿಗೂ ಅವಳಿಗೂ ಯಾವುದೇ ಸಂಬಂಧ ಇರುವುದಿಲ್ಲ. ಇದೇನು ಹೇಳುತ್ತಿರುವಿರಿ ಅಕ್ಕ? ನಾನು ನನ್ನ ಮಗನಿಂದ ಹೇಗೆ ದೂರ ಇರಲಿ?
ಹಾಗಿದ್ದರೆ ಈ ಸಂಬಂಧ ಮುರಿದುಕೊಳ್ಳುವುದೇ ಒಳ್ಳೆಯದು. ನಿಮ್ಮ ಮಗನನ್ನು ನಿಮ್ಮ ಮಡಿಲಲ್ಲಿ ಇಟ್ಟುಕೊಂಡಿರಿ. ಹೀಗೆ ಹೇಳುತ್ತಾ ಸುಜಾತ ಫೋನ್ ಕಟ್ ಮಾಡಿದರು. ಅಡುಗೆ ಮನೆಯಲ್ಲಿ ನಿಂತು ಸರಿತಾ ಇದನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದಳು. ಅವಳು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದಳು, ಇವರಿಬ್ಬರು ತಮ್ಮನೇ ಸಿಂಹ ಎಂದುಕೊಂಡಿದ್ದಾರೆ. ಆದರೆ ಇವರಿಗೆ ಗೊತ್ತಿಲ್ಲ, ಇವರಿಗಿಂತಲೂ ಬಲಿಷ್ಠವಾದ ಸಿಂಹ ಈ ಮನೆಯಲ್ಲಿ ಇನ್ನೊಂದಿದೆ ಎಂದು. ಇವರಿಗೆ ಸರಿಯಾಗಿ ಬುದ್ಧಿ ಕಲಿಸುತ್ತೇನೆ, ಈಗ ನೋಡಿ ನಾನೇನು ಮಾಡುತ್ತೇನೆ ಎಂದು. ಸ್ವಲ್ಪ ಸಮಯದ ನಂತರ ಅಮೂಲ್ಯ ಮತ್ತು ಸುಜಾತ ಅವರು ಶಾಪಿಂಗ್ ಮಾಡಲು ಮಾರ್ಕೆಟಿಗೆ ಹೋದರು. ಸುಮಾರು 2 ತಾಸಿನ ನಂತರ ಮನೆಗೆ ವಾಪಸ್ ಬಂದಾಗ ಸರಿತಾ ತನ್ನ ಕೋಣೆಯಲ್ಲಿ ಆರಾಮಾಗಿ ಮಲಗಿದ್ದಳು. ಆಗ ಅಮೂಲ್ಯ ಕೋಪದಿಂದ ಬುಸುಗುಡುತ್ತಾ ಬಂದು ಹೇಳಿದಳು, ಏನು ಮಹಾರಾಣಿಯವರೇ, ನಿಮಗಷ್ಟೇ ಅಡುಗೆ ಮಾಡಿ ಊಟ ಕೂಡ ಮಾಡಿದ್ದೀರಿ, ನಮಗೆ ಊಟ ಕೂಡ ಉಳಿಸಿಲ್ಲ. ಹಾಗೆ ಎಲ್ಲರ ಬಟ್ಟೆ ಕೂಡ ಒಗೆದಿದ್ದೀರಿ, ನನ್ನ ಬಟ್ಟೆ ಮಾತ್ರ ಹಾಗೆ ಇದೆ. ಹೌದು, ನಾನು ನಿನ್ನ ಕೆಲಸದವಳಲ್ಲ, ಇವತ್ತಿನಿಂದ ನಿನ್ನ ಕೆಲಸ ನೀನೇ ಮಾಡಿಕೊ. ಅಮೂಲ್ಯ ಅಗಲವಾದ ಕಣ್ಣು ಮಾಡಿ ಅವಳನ್ನೇ ಆಶ್ಚರ್ಯದಿಂದ ನೋಡಿದಳು ಮತ್ತು ಹೇಳಿದಳು, ಇದರಲ್ಲಿ ಕೆಲಸದವಳು ಎನ್ನುವ ಪ್ರಶ್ನೆ ಎಲ್ಲಿಂದ ಬಂತು? ಇದು ಮನೆಯ ಕೆಲಸ, ಇದು ನೀನು ಮಾಡಲೇಬೇಕು. ಯಾಕೆ, ನಾನು ಈ ಕೆಲಸ ಮಾಡಿರುವುದಕ್ಕೆ ನೀನೇನಾದರೂ ಸಂಬಳ ಕೊಡುತ್ತಿದ್ದೀಯಾ? ಇಲ್ಲಿ ಸಂಬಳದ ವಿಷಯ ಎಲ್ಲಿಂದ ಬಂತು? ನೀನು ಈ ಮನೆಯ ಸೊಸೆ, ಮನೆಯ ಕೆಲಸ ಮಾಡಲೇಬೇಕಾಗುತ್ತದೆ. ಒಳ್ಳೆಯದು. ಹಾಗಿದ್ದರೆ ನೀನು ಯಾರ ಮನೆಯ ಸೊಸೆಯೂ ಅಲ್ಲವೇ? ನೀನು ನಿನ್ನ ಜವಾಬ್ದಾರಿಯಿಂದ ತಪ್ಪಿಸಿಕೊಂಡು ಇಲ್ಲಿಗೆ ಏಕೆ ಬಂದು ಕುಳಿತಿದ್ದೀಯಾ? ಇವತ್ತಿನಿಂದ ನಿನ್ನ ಕೆಲಸ ನೀನೇ ಮಾಡಿಕೊಳ್ಳಬೇಕು. ನನ್ನ ಮೇಲೆ ಅಧಿಕಾರ ಚಲಾಯಿಸುವ ಅವಶ್ಯಕತೆ ಇಲ್ಲ. ಇವತ್ತಿನಿಂದ ನಿನ್ನ ಬಾಯಿಗೆ ಬೀಗ ಹಾಕಿಕೊಂಡು ನಿನ್ನ ಕೆಲಸ ನೀನು ಮಾಡಿಕೊಳ್ಳಲು ಶುರು ಮಾಡು. ಇದೆಲ್ಲ ಏನು ನಡೆಯುತ್ತಿದೆ? ಸರಿತಾ, ನೀನು ನಿನ್ನ ನಾದಿನಿಯೊಂದಿಗೆ ಎಂತಹ ಮಾತನಾಡುತ್ತಿರುವೆ? ಅಮ್ಮ, ನಾನು ಹೇಗೆ ಮಾತನಾಡಬೇಕಿತ್ತೋ ಹಾಗೆ ಮಾತನಾಡುತ್ತಿದ್ದೇನೆ. ಅಮೂಲ್ಯ ಈ ಮನೆಯಲ್ಲಿ ಇರಬೇಕೆಂದರೆ ಅವಳ ಕೆಲಸ ಅವಳೇ ಮಾಡಿಕೊಳ್ಳಬೇಕು. ಹಾಗಿದ್ದರೆ ನನ್ನ ಮಗಳು ಮನೆ ಕೆಲಸ ಮಾಡಬೇಕೇ? ಈ ಮನೆಯ ಸೊಸೆ ನೀನು ಆರಾಮಾಗಿ ಕುಳಿತಿರಬೇಕೆ? ಇಲ್ಲ ಅಮ್ಮ, ನಾನು ಕೆಲಸ ಮಾಡುತ್ತೇನೆ, ನನ್ನ ಮತ್ತು ನನ್ನ ಪರಿವಾರದವರದ್ದು. ಮನೆಗೆ ಬಂದು ಕುಳಿತಿರುವ ಅತಿಥಿಗಳದ್ದಲ್ಲ. ಅತ್ತಿಗೆಯ ಈ ಮಾತುಗಳನ್ನು ಕೇಳಿ ಅಮೂಲ್ಯಾಳ ರಕ್ತ ಕುದಿಯುತ್ತಿತ್ತು. ನಿಮಗೆ ಎಷ್ಟು ಧೈರ್ಯ ನನ್ನನ್ನು ಈ ಮನೆಯ ಅತಿಥಿ ಎನ್ನಲು? ನಿಮಗಿಂತಲೂ ಮೊದಲು ಈ ಮನೆ ನನ್ನದು. ಇಲ್ಲ, ನಿನ್ನ ಮನೆಯನ್ನು ಬಿಟ್ಟು ಇಲ್ಲಿಗೆ ಬಂದು ಕುಳಿತಿರುವೆ. ಅಮ್ಮ, ನಿಮ್ಮ ಸೊಸೆಯನ್ನು ನೀವು ತಲೆ ಮೇಲೆ ಕೂರಿಸಿಕೊಂಡಿದ್ದೀರಿ. ಇವಳಿಗೆ 2 ಜೋರಾಗಿ ಬಾರಿಸಿ. ಇವಳ ಬುದ್ಧಿ ಏಕೆ ನೆಟ್ಟಗಾಗುವುದಿಲ್ಲ? ಓಹೋ, ಒಳ್ಳೆಯದು, ಹೊಡೆಯುವುದಿರಲಿ. ಕೈ ಎತ್ತಿ ನೋಡಿ. 100 ನಂಬರಿಗೆ ಈಗಿಂದೀಗಲೇ ಫೋನ್ ಮಾಡುತ್ತೇನೆ ಮತ್ತು ನನ್ನ ಅತ್ತೆ ಮತ್ತು ನಾದಿನಿ ವರದಕ್ಷಿಣೆಗಾಗಿ ನನಗೆ ಕಿರುಕುಳ ಮಾಡುತ್ತಿದ್ದಾರೆಂದು ಕಂಪ್ಲೇಂಟ್ ಕೊಡುತ್ತೇನೆ. ಆಗ ಗೊತ್ತಾಗುತ್ತದೆ ಯಾರ ಬುದ್ಧಿ ಸರಿ ಹೋಗುತ್ತದೆ ಎಂದು. ಅಷ್ಟರಲ್ಲಿ ಮನೋಹರ್ ಮತ್ತು ದಿಗಂತ್ ಮನೆಗೆ ಬಂದರು. ಜಗಳವನ್ನು ಕೇಳಿ ಕೋಣೆಯ ಒಳಗೆ ಹೋಗುತ್ತಿದ್ದ ಮನೋಹರ್ ಅವರನ್ನು ದಿಗಂತ್ ತಡೆದನು. ಮಗ, ಒಳಗೆ ಹೋಗಿ ಜಗಳ ಬಗೆಹರಿಸಬೇಕು, ಇಲ್ಲದಿದ್ದರೆ ಮನೆಯ ನೆಮ್ಮದಿ ಶಾಂತಿ ನಾಶವಾಗಿ ಹೋಗುತ್ತದೆ. ಅಪ್ಪಾಜಿ, ಈಗಾಗಲೇ ಮನೆಯ ಶಾಂತಿ ನೆಮ್ಮದಿ ಹಾಳಾಗಿ ಹೋಗಿದೆ. ಈಗ ಸುಧಾರಿಸುವ ಸಮಯ ಬಂದಿದೆ. ನೀವು ಸುಮ್ಮನೆ ಇಲ್ಲಿ ನಿಂತು ನೋಡುತ್ತೀರಿ. ನಂತರ ಸುಜಾತ ಅವರು ಹೇಳಿದರು, ಏನು, ನಾವೆಲ್ಲಿ ನಿನಗೆ ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ದೇವೆ? ನೀನು ಸುಳ್ಳು ಕಂಪ್ಲೇಂಟ್ ಕೊಡುತ್ತೀಯಾ? ಹೌದು, ಯಾಕಾಗಬಾರದು? ನಾನು ಇದನ್ನೆಲ್ಲ ನಿಮ್ಮಿಂದಲೇ ಕಲಿತಿರುವುದು. ಆಗ ಸುಜಾತ ಅವರು ಮಾತು ತಿರುಗಿಸುತ್ತಾ ಹೇಳಿದರು, ಮಗಳೇ, ಇಂಥ ಚಿಕ್ಕ ಪುಟ್ಟ ಘಟನೆಗಳು ಮನೆಯಲ್ಲಿ ನಡೆಯುತ್ತಿರುತ್ತವೆ. ಕುಳಿತು ಮಾತನಾಡಿ ಬಗೆಹರಿಸಿಕೊಳ್ಳುವುದು ಒಳ್ಳೆಯದು. ಸರಿಯಮ್ಮ. ಆದರೆ ಅಮೂಲ್ಯಾಳ ಮನೆಯವರು ಅವಳನ್ನು ಕರೆದುಕೊಂಡು ಹೋಗಲು ಬಂದಾಗ ನಿಮ್ಮ ಈ ಬುದ್ಧಿಯಲ್ಲಿ ಹೋಗಿತ್ತು? ಸರಿತಾಳ ಉತ್ತರ ಕೇಳಿ ಸುಜಾತ ಮತ್ತು ಅಮೂಲ್ಯ ಸ್ತಬ್ಧರಾಗಿ ನಿಂತರು. ನಡೆಯಿರಿ, ಈಗ ಅಮ್ಮ ಮಗಳು ಇಬ್ಬರು ಮನೆ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ. ಇಷ್ಟು ದಿನ ಆರಾಮಾಗಿ ಕಳೆದಿದ್ದೀರಿ ಎಂದು ಹೇಳುತ್ತಾ ಸರಿತಾ ಕೋಣೆಯಿಂದ ಹೊರಗೆ ಹೋದಳು. ಅದೇ ಸಮಯದಲ್ಲಿ ಮನೋಹರ್ ಮತ್ತು ದಿಗಂತ್ ಒಳಗೆ ಬಂದರು. ನಡೆ ಮಗಳೇ, ನಾವಿಬ್ಬರೂ ಸೇರಿ ಕೆಲಸ ಮಾಡೋಣ ಎಂದು ಸುಜಾತ ಹೇಳಿದಾಗ ಅಮೂಲ್ಯ ಹೇಳಿದಳು, ಅಮ್ಮ, ನಿಮ್ಮ ಕೆಲಸ ನೀವು ನೋಡಿಕೊಳ್ಳಿ, ನಾನು ನಮ್ಮ ಮನೆಗೆ ಹೋಗುತ್ತೇನೆ. ಅಪ್ಪಾಜಿ, ನೀವು ನಿಮ್ಮ ಅಳಿಯನಿಗೆ ಫೋನ್ ಮಾಡಿ ಬಂದು ನನ್ನನ್ನು ಕರೆದುಕೊಂಡು ಹೋಗಲು ಹೇಳಿ. ಸರಿ ಮಗಳೇ, ನೀನು ಒಳ್ಳೆಯ ನಿರ್ಧಾರ ಮಾಡಿರುವೆ. ನಾನು ಈಗಲೇ ಸೋಮಶೇಖರ್ನಿಗೆ ಫೋನ್ ಮಾಡಿ ಬರಲು ತಿಳಿಸುತ್ತೇನೆ. ಹೀಗೆ ಹೇಳುತ್ತಾ ಮನೋಹರ್ ಅವರು ಫೋನ್ ಹಚ್ಚಿದರು. ಆ ಕಡೆಯಿಂದ ಕೇಳಿಸಿದ ಮಾತುಗಳಿಂದ ಅವರು ಹೈರಾಣಾದರು. ಅವರು ಫೋನ್ ಇಡುತ್ತಾ ಹೇಳಿದರು, ಸುಜಾತ, ಒಂದು ವಿಷಯ ಸತ್ಯವಾಗಿ ಹೇಳು. ಬೆಳಿಗ್ಗೆ ಶಾರದಮ್ಮನವರಿಂದ ಫೋನ್ ಬಂದಿತ್ತೇ? ಹೌದು, ಫೋನ್ ಬಂದಿತ್ತು. ಅಮೂಲ್ಯಾಳನ್ನು ವಾಪಸ್ ಮನೆಗೆ ಬರಲು ಹೇಳಿದರು. ಸರಿ, ನೀವೇನು ಹೇಳಿದ್ರಿ? ಮನೋಹರ್ ಕೋಪದಿಂದ ಕೇಳಿದರು. ಸುಜಾತ ಏನನ್ನೂ ಹೇಳಲಿಲ್ಲ. ಆಗ ಮನೋಹರ್ ಅವರ ಹೆಂಡತಿ ಕೆನ್ನೆ ಮೇಲೆ ಜೋರಾಗಿ ಹೊಡೆದು ಹೇಳಿದರು, ನೀನು ಅಮ್ಮನೇ ಅಥವಾ ಶತ್ರುವೇ? ನಿನ್ನ ಮಗಳ ಜೀವನವನ್ನು ನೀನೇ ನಾಶ ಮಾಡುತ್ತಿರುವೆ. ನಮ್ಮ ಮನೆಯಿಂದ ಅವಮಾನಿತರಾಗಿ ಹೋದ ಮೇಲೂ ಅವರು ಪುನಃ ಫೋನ್ ಮಾಡಿದ್ದಾರೆ. ಅವರ ಎದುರು ನೀನು ಮೊದಲು ಮನೆ ಭಾಗ ಮಾಡಿ ಆನಂತರ ನಾವು ನಮ್ಮ ಮಗಳನ್ನು ಕಳುಹಿಸುತ್ತೇವೆಂದು ಹೊಸ ಷರತ್ತು ಹಾಕಿದ್ದೀಯಾ? ಆಗ ಅಮೂಲ್ಯ ಹೇಳಿದಳು, ಅಪ್ಪಾಜಿ, ನಾನು ಮನೆಗೆ ಹೋಗಲು ತಯಾರಾಗಿದ್ದೇನೆ. ಈ ಸಮಯದಲ್ಲಿ ಅಮ್ಮನನ್ನು ಏಕೆ ಪ್ರಶ್ನಿಸುತ್ತಿದ್ದೀರಿ? ಆಗ ಅಮೂಲ್ಯಾಳ ಕೆನ್ನೆ ಮೇಲೆ ಜೋರಾದ ಏಟು ಬಿದ್ದಿತ್ತು. ಇದನ್ನು ನೋಡಿ ಅಜ್ಜಿ ಹೇಳಿದರು,
ಮನೋಹರ್, ನೀನು ಮೊದಲೇ ಈ ಕೆಲಸ ಮಾಡಿದ್ದರೆ ಇಂದು ಮನೆ ಒಡೆಯುವ ಮಾತು ಬರುತ್ತಿರಲಿಲ್ಲ. ಆಗ ಕೋಪದಿಂದ ಮನೋಹರ್ ಅವರು ಹೇಳಿದರು, ಹೊರಟು ಹುಡುಗಿ, ಈಗ ಸೋಮಶೇಖರ್ ನಿನ್ನ ಜೊತೆ ಯಾವ ಸಂಬಂಧವನ್ನು ಇಟ್ಟುಕೊಳ್ಳಲು ಬಯಸುತ್ತಿಲ್ಲ. ತನ್ನ ಮಗನ ಬಗ್ಗೆ ಯೋಚಿಸುತ್ತಾ ಶಾರದಮ್ಮ ಎಷ್ಟು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆಂದರೆ ಅವರನ್ನು ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಇಡಲಾಗಿದೆ. ಇದನ್ನು ಕೇಳಿದ ಅಮೂಲ್ಯಾಳು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದಳು. ಆಗ ಮನೋಹರ್ ಹೇಳಿದರು, ಅವರಿಗೆ ಏನಾದರೂ ಆದರೆ ಅವರ ಈ ಪರಿಸ್ಥಿತಿಗೆ ಕೇವಲ ನೀನೇ ಕಾರಣ ಆಗುತ್ತೀಯಾ ಮತ್ತು ಇದರ ನಂತರ ಸೋಮಶೇಖರ್ ನಿನ್ನನ್ನು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ. ಆಗ ಅಮೂಲ್ಯ ಅಳುತ್ತಾ ಹೇಳಿದಳು, ಅಪ್ಪಾಜಿ, ನಾನು ಈಗಲೇ ಮನೆಗೆ ಹೋಗುತ್ತೇನೆ. ಅವರ ಕೈಕಾಲು ಹಿಡಿದಾದರೂ ಸರಿ, ಅವರ ಹತ್ತಿರ ಕ್ಷಮೆ ಕೇಳಿಯಾದರೂ ಸರಿ, ನನ್ನ ಸಂಸಾರವನ್ನು ಉಳಿಸಿಕೊಳ್ಳುತ್ತೇನೆ. ಹೀಗೆ ಹೇಳುತ್ತಾ ಅಮೂಲ್ಯ ಬ್ಯಾಗ್ ಎತ್ತಿಕೊಂಡು ತನ್ನ ಮನೆಗೆ ಹೋದಳು. ವೀಕ್ಷಕರೇ, ನಿಮಗೆ ಈ ಕತೆ ಹೇಗೆನಿಸಿತು ಅವಶ್ಯವಾಗಿ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.